ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಆರಾಧನೆಗಾಗಿ ಕೂಡಿ ಬಂದಿರುವಂತಹ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಆ ದೇವಾದಿ ದೇವರನ್ನು ಸ್ತುತಿಸುವ ಹಾಗೆ, ಆತನ ಸಹವಾಸದಲ್ಲಿ ನಮ್ಮ ಹಿತಗಳನ್ನು ಪಡೆದುಕೊಳ್ಳುವ ಹಾಗೆ ನಮ್ಮನ್ನೇ ನಾವು ಸಮರ್ಪಿಸೋಣ. ನಮ್ಮ ಎಲ್ಲ ಆಲೋಚನೆಗಳನ್ನು, ಚಿಂತಾಭಾರಗಳನ್ನು ಹೊರಗಡೆ ಇಟ್ಟು ದೇವಾದಿ ದೇವನು ಸಿಂಹಾಸನ ರೂಢನಾಗಿರುವ ಆತನ ಮುಂಭಾಗದಲ್ಲಿ ನಾವು ಈ ದಿನ ಕೂಡಿ ಬಂದಿದ್ದೇವೆ. ಈ ಸಬ್ಬತ್ ದಿನ, ಈ ಪರಿಶುದ್ಧವಾದ ದಿನ, ಪುನರುತ್ಥಾನವಾದ ದಿನ ನಮಗಾಗಿ ಕರ್ತನು ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನು ಅರ್ಥಗರ್ಭಿತವಾಗಿ ಪ್ರಯೋಜನಕರವಾಗಿ ನಾವು ಉಪಯೋಗಿಸುವ ಹಾಗೆ ನಾವು ಶ್ರದ್ಧೆಯಿಂದ ನಾವೆಲ್ಲ ಮನಸ್ಸುಗಳನ್ನು ಯೇಸುವಿನ ಸಿಂಹಾಸನದ ಬಳಿಯೇ ನಾವು ಕೇಂದ್ರೀಕರಿಸಿಕೊಂಡವರಾಗಿ ಆರಾಧನೆಯಲ್ಲಿ ನಾವು ಪೂರ್ಣ ಮನಸ್ಸಿನಿಂದ ಭಾಗವಹಿಸುವ ಹಾಗೆ ಪವಿತ್ರಾತ್ಮ ತಾನೇ ನಮಗೆ ಸಹಾಯ ಮಾಡಲಿ. ಈ ಸಮಯದಲ್ಲಿ ದೇವಾದಿ ದೇವನು ನಮ್ಮ ಈ ದಿವ್ಯ ಜ್ಯೋತಿ ನ್ಯಾಯ ಸಭೆಯ ಆರಾಧನೆಯಲ್ಲಿ ಆಗಮಿಸುವ ಹಾಗೆ ಆತನನ್ನು ನಾವು ಗೌರವದಿಂದ ಸ್ವೀಕಾರ ಮಾಡಿಕೊಳ್ಳೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುತ್ತಾ ನಮ್ಮ ಮನಸ್ಸನ್ನು ಆತನಿಗೆ ಪ್ರೀತಿಯಿಂದ ತೆಗೆದುಕೊಟ್ಟು ಆತನ ಸನ್ನಿಧಾನದಲ್ಲಿ ನಮಗೆ ಪ್ರಯೋಜನಕರವಾದ ರೀತಿಯಲ್ಲಿ ಆರಾಧನೆ ಜರುಗಿಸುವ ಹಾಗೆ ಪರಿಶುದ್ಧಾತ್ಮ ತನ್ನ ಸಹಾಯ ಮಾಡಲಿ ಎಂಬುದಾಗಿ ನಾವು ಒಪ್ಪಿಸಿಕೊಳ್ಳೋಣ. ಸೊ ಆರಾಧನೆಯ ಒಂದೊಂದು ಭಾಗವನ್ನು ಕೂಡ ನಾವು ಗಂಭೀರವಾಗಿ ಜಾಗರೂಕತೆಯಿಂದ ಸಂತೋಷದಿಂದ ಪಾಲ್ಗೊಳ್ಳುವ ಹಾಗೆ ಪರಿಶುದ್ಧಾತ್ಮ ನಮ್ಮ ಸಂಗಡ ಇರುವುದಾಗಲಿ. ನಾವು ಈ ದಿನದ ಆರಾಧನೆ ಪ್ರಾರಂಭಿಸಲು ಮುಂಚಿತವಾಗಿ ಕರ್ತನು ನಮ್ಮೆಲ್ಲರ ಜೀವಿತಗಳಲ್ಲಿ ಮಾಡಿಕೊಂಡು ಬರುತ್ತಿರುವ ಎಲ್ಲ ಉಪಕಾರಗಳಿಗೆ ಸ್ತೋತ್ರವನ್ನು ಮಾಡುತ್ತಾ ಆತನ ವಾಕ್ಯವನ್ನು ಪ್ರಾರಂಭದಲ್ಲಿ ನಾವು ನೋಡಿಕೊಳ್ಳೋಣ. ಯಾರಾದರೂ ಒಬ್ಬರು ಸಹೋದರಿಯರಲ್ಲಿ ಒಬ್ಬರು ಯೆರೆಮೀಯ ಪ್ರವಾದನೆಯ ಗ್ರಂಥ 10ನೇ ಅಧ್ಯಾಯ, ಯೆರೆಮೀಯ 10:13ನೇ ವಚನ, ಒಂದು ವಚನವನ್ನು ಓದಿಕೊಳ್ಳೋಣ. ಗಂಡಸರಲ್ಲಿ ಐಸಾಯ 30:30, ಐಸಾಯ 30:30 ಗಂಡಸರೊಬ್ಬರು, ಆಮೇಲೆ ಯೆರೆಮೀಯ 10:13 ಸಹೋದರಿಯರಲ್ಲಿ ಯಾರಾದರೂ ಓದಿ ನಂತರ ಕೀರ್ತನೆ ಭಾಗಗಳನ್ನು ಓದುತ್ತಾ ನಾವು ನಮ್ಮ ಮನಸ್ಸುಗಳನ್ನು ಕತ್ತರಿಸದಲ್ಲಿ ಉಪಯೋಗಿಸಿಕೊಳ್ಳೋಣ. ಆಗ ಯೆಹೋವನು ತನ್ನ ಗಂಭೀರವಾದ ಧ್ವನಿಯನ್ನು ಹೇಳ ಮಾಡಿ, ತೀವ್ರ ಕೋಪ, ಕಬಳಿಸುವ ಅಗ್ನಿಜ್ವಾಲೆ, ಬಿರಿದ ಮೋಡ, ಅತಿವೃಷ್ಟಿ, ಕಲ್ಮರ ಇವುಗಳಿಂದ ತನ್ನ ಶಿಕ್ಷಾ ಹಸ್ತವನ್ನು ತೋರ್ಪಡಿಸುವನು. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರವು ಎನ್ನುತ್ತದೆ. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚುಗಳನ್ನು ಹೊಳೆಯ ಮಾಡುತ್ತಾನೆ, ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಈ ಮಾತುಗಳು ನಮಗೆ ಎಚ್ಚರಿಕೆಯಾದ ಮಾತುಗಳಾಗಿವೆ. ಪ್ರಸ್ತುತ ಸಮಯದಲ್ಲಿ, ಈಗಿನ ದಿನಮಾನಗಳಲ್ಲಿ ನಾವು ಸಾಗಬೇಕಾದ ಕರ್ತನ ಕಾರ್ಯಗಳನ್ನು ಸೂಚಿಸುವಂಥದ್ದಾಗಿದೆ. ಕರ್ತನ ದಿನವು ಸಮೀಪವಾಗಿರುವುದರಿಂದ ಈ ಎಲ್ಲ ಕಾರ್ಯಗಳನ್ನು ಪ್ರಕಟಗೊಳಿಸಿದ ಹಾಗೆ ನೆರವೇರಿಸ್ತಾನೆಂಬ ಭಾವನೆಯೊಂದಿಗೆ ನಾವು ಕರ್ತನ ಸಮ್ಮುಖದಲ್ಲಿ ಕೂಡಿ ಬಂದಿದ್ದೇವೆ. ಆದರೆ ನಮ್ಮ ಸತ್ಯವೇದಗಳ ಪ್ರಾರಂಭದಲ್ಲಿ ಕೀರ್ತನೆ 29ಕ್ಕೆ ನಾವೆಲ್ಲರೂ ತಿರುಗಿಸಿಕೊಳ್ಳೋಣ. ಈ ಕೀರ್ತನೆಯಲ್ಲಿ 1ರಿಂದ 11 ವಚನಗಳಿವೆ. ನಾವು ಇದನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಸಾಮ್ 29 1-11 ಕೀರ್ತನೆಗಳು 29 1ರಿಂದ 11. ಮೊದಲನೆಯ ಭಾಗವನ್ನು ಸಹೋದರಿಯರು ಓದಬೇಕೆಂಬ ಕೇಳ್ತೇನೆ. ಎರಡನೆಯ ಭಾಗವನ್ನು ಸಹೋದರರು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಕೀರ್ತನೆ 29 ಮೊದಲನೇ ವಚನ. ಪರಮಪ್ರಭಾವವು ಯೆಹೋವನದೇ, ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧವಾದ ದೂಷಣೆಗಳನ್ನು ಯೆಹೋವನಿಗೆ ಅಡ್ಡಬಿಡಿರಿ. ಯೆಹೋವನ ಮಹಾಧ್ವನಿಯನ್ನು ಮೇಘಮಂಡಲದಲ್ಲಿ ಕೇಳಿಸದಿರಿ. ಪ್ರಭಾವ ಸ್ವರೂಪನಾದ ದೇವರು ಹುಡುಗುತ್ತಾನೆ. ಯೆಹೋವನು ಆಕಾಶದ ಜಲರಾಶಿಗಳ ಮೇಲೆ ಇದ್ದಾನೆ. ಎಷ್ಟೋ ಗಂಭೀರವಾದದ್ದು. ಯೆಹೋವನ ಗರ್ಜನೆಗೆ ಬೇಕಾದ ವೃಕ್ಷಗಳು
ಪ್ರಭಾವ ಎನ್ನುತ್ತಾರೆ. ಯೆಹೋವನು ಕರ್ತನೆಯ ಆಸನದಲ್ಲಿ ಆತನು ಸದಾಕಾಲ ವಾಸವಾಗಿರುವನು. ಎಲ್ಲರೂ ಹೇಳೋಣ. ಯೆಹೋವನು ತನ್ನ ಜನರಿಗೆ ಆತನು ತನ್ನ ಪ್ರಜೆಗಳಿಗೆ ಕ್ಷೇಮವನ್ನೇ ದಯಪಾಲಿಸ್ತಾನೆ. ಅನಾರೋಗ್ಯವಲ್ಲ, ಕಷ್ಟಗಳನ್ನೆಲ್ಲ ಆತನು ದಯಪಾಲಿಸುವುದು ಕ್ಷೇಮ, ಸಂತೋಷ, ಸಮಾಧಾನಗಳೇ. ಆತನು ಮಹಾಧ್ವನಿಯು ನಮ್ಮಲ್ಲಿ ಈಗ ಕೇಳುವ ಸಮಯ ಬಂದಿದೆ. ಆ ಸಮಯವನ್ನು ಕೇಳುವ ಹಾಗೆ ನಾವು ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳೋಣ. ಇವತ್ತಿನ ಈ ಆರಾಧನೆಯ ಭಾಗದಲ್ಲಿ ನಾವು ಕರ್ತನ ದಿನವನ್ನು ಎದುರು ನೋಡುವವರಾಗಿ ಆತನ ಪ್ರಭಾವವನ್ನು ಕಂಡುಕೊಳ್ಳುವ ಹಾಗೆ ನಮ್ಮ ಮನಸ್ಸುಗಳಲ್ಲಿ ಬರೆದಿರುವ ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಂಡು ಇದೆಲ್ಲವೂ ನಮ್ಮ ಜೀವಿತಕ್ಕೆ ಉಪಯೋಗವಾಗುವ ಹಾಗೆ ಈ ಮಾತುಗಳೊಟ್ಟಿಗೆ ನಾವು ಧ್ಯಾನ ಮಾಡಿಕೊಳ್ಳೋಣ. ಅದಕ್ಕಾಗಿ ನಮ್ಮ ಎದುರಿಗೆ ನಮ್ಮ ಮುಂದೆ ನಿಂತಿರುವ, ನಮ್ಮ ಮುಂದೆ ಇರುವ ಆ ದೇವಾದಿ ದೇವ ಯೇಸು ಸ್ವಾಮಿಯನ್ನ ನಾವೆಲ್ಲರೂ ಇಲ್ಲಿ ಚಿಕ್ಕವರ ಹಿಡಿದು ದೊಡ್ಡವರು ತೆಗೆದು ನಮ್ಮ ಬಾಯಿಗಳನ್ನು ತೆಗೆದು ಆತನಿಗೆ ಸ್ತೋತ್ರ ಮಾಡೋಣ. ಯಾಕಂದ್ರೆ ಆತನು ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು, ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಸಭೆಯಾಗಿ ಒಟ್ಟಾಗಿ ನಮ್ಮ ಸ್ವರಗಳನ್ನು ತೆಗೆದು ಯೇಸುವೆ ಸ್ತೋತ್ರ, ಯೇಸುವೆ ನಿನ್ನನ್ನು ಸ್ತುತಿಸ್ತೇವೆ ಎಂಬುದಾಗಿ ಅಂತರಂಗದಿಂದ ನಾವು ಆತನನ್ನು ಗಂಭೀರವಾಗಿ ನಮ್ಮ ಬಾಯಿಯನ್ನು ತೆಗೆದು ಸ್ತೋತ್ರ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಬಾಯಿ ತೆಗೆದು ಸ್ತೋತ್ರ ಮಾಡೋಣ. ದೇವರೇ ನಿಮಗೆ ವಂದನೆ ಸ್ವಾಮಿ, ನೀನು ಮಹೋನ್ನತನ ಸ್ವಾಮಿ, ನೀನು ಪರಿಶುದ್ಧನ ಸ್ವಾಮಿ. ದೇವಾ ಎಲ್ಲ ವೇಳೆಗಳಲ್ಲಿ ನಿನ್ನ ಮಕ್ಕಳನ್ನು ಕಾಯುವಾತನಾಗಿದ್ದಿ. ನಿನಗೆ ಸ್ತೋತ್ರವಾಗಲಿ. ಎಲ್ಲ ಕಾಲದಲ್ಲಿ ನಮ್ಮಲ್ಲಿ ಜೀವಿಸುವನಾಗಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಿನ್ನ ಸಮ್ಮುಖದಲ್ಲಿ ನಾವು ದೇವ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ಉಪಯೋಗಿಸಿಕೊ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹೌದು ಪ್ರಿಯರೇ, ನಾವು ಆರಾಧಿಸುವಂತ ದೇವನು ಆತನು ಪರಿಶುದ್ಧನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲಾ ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. ಅಂತ ದೇವರನ್ನು ಆರಾಧಿಸುವಂತ ನಾವು ಆತನ ವಾಗ್ದಾನದಂತೆ ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂದು ಹೇಳಿದಂತ ಕರ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆಂಬುದಾಗಿ ನಾವು ನಂಬಿಕೆ ಉಳ್ಳವರಾಗಿ ಆತನ ಪ್ರಭಾವದೆಡೆಗೆ ಆತನ ಸಮಾಕ್ಷೇಮದಲ್ಲಿ ನಿಲ್ಲುವಂತ ಭಾಗ್ಯವನ್ನು ಕೊಟ್ಟಂತ ದೇವಾದಿ ದೇವನಿಗೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ದೇವರ ಆತ್ಮನು ತಾನೇ ಈ ಒಂದು ಬೆಳಗಿನ ಜಾವದಲ್ಲಿ ಪರಿಪೂರ್ಣವಾಗಿ ನಮ್ಮ ಒಂದು ಪೂರ್ಣ ಜ್ಞಾನದಿಂದ, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಆರಾಧಿಸುವಂತೆ ದೇವರ ಆತ್ಮನು ತಾನೇ ನಮ್ಮನ್ನು ಈ ಸಮಯದಲ್ಲಿ ನಡೆಸುವಂತೆ ಎಲ್ಲಾ ಸ್ತುತಿಗೂ ಮಹಿಮೆಗೂ ಯೋಗ್ಯನಾದ ದೇವನನ್ನು ಈ ಸಮಯದಲ್ಲಿ ನಾವು ಸ್ತುತಿಸಿ ಆರಾಧಿಸೋಣ.
ನಮ್ಮ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂದರೆ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಲೋಕಕ್ಕೆ ಕಳಿಸಿಕೊಟ್ಟು ಅಂಧಕಾರದ ದೊರೆತನದಲ್ಲಿದ್ದ ನಮ್ಮನ್ನು ತನ್ನ ಪ್ರಿಯ ಮಗನ ರಾಜ್ಯದಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವಂತೆ ನಮ್ಮನ್ನು ಯಾಚಕರನ್ನಾಗಿ ರಾಜ್ಯವಂಶಸ್ಥರನ್ನಾಗಿ ಪವಿತ್ರ ಪ್ರಜೆಗಳನ್ನಾಗಿ ಆರಿಸಿಕೊಂಡಂಥ ದೇವಾದ ದೇವರನ್ನು ಈ ಸಮಯದಲ್ಲಿ ನಿನ್ನಂಥ ದೇವರಿಲ್ಲ ಎಂಬುದಾಗಿ ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಹುಡುಕಿ ರಕ್ಷಿಸಿದಂಥ ನಮ್ಮ ದೇವರನ್ನು ಈ ಸಮಯದಲ್ಲಿ ನಿನ್ನಂಥ ದೇವರು ಯಾರು ಇಲ್ಲ ಎಂಬುದಾಗಿ ನಾವು ಈ ಸಮಯದಲ್ಲಿ ಆತನನ್ನು ಸ್ತುತಿಸಿಕೊಂಡಾಗಬೇಕು.
ಶ್ರೇಷ್ಠವಾಗಿದೆ. ಆತನ ಸನ್ನಿಧಾನದಲ್ಲಿ ನಾವು ಎಷ್ಟು ಸಮಯ ಕಳೆಯುತ್ತೇವೋ ಅಷ್ಟು ಸಮಯ ದೇವರು ಯಾರೆಂಬುದಾಗಿ ಆತನು ಸಂಯೋಚಿತವಾಗಿ, ಆತನು ಎಷ್ಟೋ ನಿತ್ಯವಾಗಿ ನಮ್ಮ ಪರವಾಗಿ ಚಿಂತಿಸುವ ದೇವನು ನಮಗೆ ಸಂಯೋಚಿತವಾದ ಉತ್ತರವನ್ನು ಕೊಟ್ಟು ಸಮಾಧಾನಕರವಾದ ಒಂದು ನಿರೀಕ್ಷೆಯಲ್ಲಿ ನಾವು ನಡೆಯುವಂತೆ ನಾವು ನಡೆಸುವಂಥ ದೇವ ನಮಗಿದ್ದಾನೆ. ಆತನ ಸಾನ್ನಿಧ್ಯವೇ ಮಹಾ ಒಂದು ಭಾಗ್ಯ ಪ್ರಿಯರೇ. ನಾವು ಅನುಭವದಿಂದ ತಿಳಿದುಕೊಳ್ಬೇಕು. ಯಶಾಯನು ತನ್ನ ದೇವರ ಸಾನ್ನಿಧ್ಯದಲ್ಲಿ ನಾನೇನಾಗಿದ್ದೇನೆಂಬುದಾಗಿ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸ ಮಾಡುವನು ಎಂದು ಹೇಳಿದಾಗ ದೇವರು ಆತನಲ್ಲಿರುವಂತಹ ಅಶುದ್ಧತೆಯನ್ನು ನೀಗಿಸಿ ದೇವರ ಪರಿಶುದ್ಧತೆಯನ್ನು ಕಾಣುವಂತೆ ಕಾರ್ಯ ಮಾಡಿದಂಥ ಕರ್ತನು ನಮ್ಮ ದೇವರನ್ನು ನಾವು ಒಬ್ಬೊಬ್ಬರು ಆತನ ಸನ್ನಿಧಾನದಲ್ಲಿ ನಾವೇನಾಗಿದ್ದೇವೆ ಎಂಬುದಾಗಿ ಆತನ ಸನ್ನಿಧಾನಕ್ಕೆ ಬರುವುದಾದರೆ ಆತನ ನಮಗೆ ತಿಳಿಯಪಡಿಸಿ ದೇವರಾಗಿರುವಂತಹ ನಮ್ಮ ದೇವರು ಎಷ್ಟು ಪರಿಶುದ್ಧನೋ ನಾವು ಎಷ್ಟು ಬಲಹೀನರೆಂಬುದಾಗಿ ಆತನ ಸಾನ್ನಿಧ್ಯ ನಮಗೆ ತೋರಿಸುವಂಥದ್ದಾಗಿದೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ಹಗಲಿರಲು ಆತನ ಸಾನ್ನಿಧ್ಯದಲ್ಲಿ ಇರಬೇಕೆಂಬುದೇ ಆತನ ಒಂದು ಚಿತ್ತವಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಕರ್ತನ ಪುನರುತ್ಥಾನ ದಿನದಲ್ಲಿ ನಾವು ಸಭೆಯಾಗಿ ಸೇರಿ ಆತನ ಸನ್ನಿಧಾನದಲ್ಲಿ ಆತನು ಏನಾಗಿದ್ದಾನೆ, ಆತನ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡುವಂಥ ದೇವನಾಗಿದ್ದಾನೆ ಎಂಬುದಾಗಿ ನಾವು ಬರೀ ಹಾಡನ್ನು ಹಾಡಿ ಬಿಟ್ಟು ಬಿಡದೆ ಅದನ್ನು ನಮ್ಮ ಜೀವಿತದಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಮಗೆ ತೊಂದರೆಗಳು, ಸಂಕಟಗಳು, ಅಸಮಾಧಾನಗಳು ಬರುವಾಗ ನಾವು ಆಡಿದಂಥ ಹಾಡಿಗೂ ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳಿಗೆ ಇದಕ್ಕೆ ಯಾವ ರೀತಿ ನಾವು ಬೇರೆ ರೀತಿಯಾಗಿರ್ತದೆ ಪ್ರಿಯರೇ. ಆದರೆ ನಾವು ಆತನ ಸನ್ನಿಧಾನದಲ್ಲಿ ಇರುವುದಾದರೆ ಅದನ್ನು ನಮಗೆ ಸಂಯೋಚಿತವಾಗಿ ಉತ್ತರ ಕೊಟ್ಟು ನಮ್ಮ ನಡೆಸುವಂಥ ದೇವನಾತನಾಗಿದ್ದಾನೆ. ಅಂತಹ ದೇವನನ್ನು ಈ ಸಮಯದಲ್ಲಿ ರಾಜ ನಿನ್ನ ಸಮ್ಮುಖದಿ ಎಂದೆಂದು ಕುಳಿತಿರುವೆ ಎಂಬುದಾಗಿ ನಾವು ಅದನ್ನು ಸ್ತುತಿಸಿಕೊಂಡ ಆಗಲಿ. ನನ್ಬಲವೇ ನನ್ಕೋಟೆಯೇ ಆರಾಧನೆ ನಿಮಗೆ. ನನ್ಬಲವೇ ನನ್ಕೋಟೆಯೇ ಆರಾಧನೆ ನಿಮಗೆ. ಆಶ್ರಯವೇ ಅತಿಶಯವೇ
ಸರ್ವಶಕ್ತನಾಗಿದ್ದಾನೆ, ಸರ್ವಾಧಿಕಾರಿಯಾಗಿ ಸರ್ವವನ್ನು ಆಳುವಂತ ಕರ್ತನು. ಆತನು ನಮ್ಮ ರಕ್ಷಕನಾಗಿರುವಂತ ದೇವನಾಗಿದ್ದಾನೆ. ಅಂತ ದೇವರನ್ನು ಕಂಡುಕೊಳ್ಳುವಂತ ಭಾಗ್ಯ ನಮಗೆ ಕೊಟ್ಟಿದ್ದಾರೆ. ಅದು ಒಂದು ಪರಲೋಕದ ನಿಧಿಯಾಗಿದೆ. ಆ ನಿಧಿಯನ್ನು ಆತನ ಮಕ್ಕಳಾದ ನಮಗೆ ಕೊಟ್ಟು ನಾವು ಆತನಲ್ಲಿ ಸಂತೋಷಿಸುವಂತೆ, ಆತನನ್ನು ನಾವು ಆಶ್ರಯಿಸಿ ಮುಂದೆ ಸಾಗುವಂತೆ, ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ಮೇಲುಗಳನ್ನು ನಾವು ಆತನನ್ನು ಆರಾಧಿಸುವುದು ಮಾತ್ರ ಅಲ್ಲ, ಲೋಕಕ್ಕೆ ನಾವು ಸಾಕ್ಷಿಯಾಗಿ ಹೇಳುವಂತೆ ಆತನು ನಮ್ಮನ್ನು ಕರೆದಂತ ಕರ್ತನು, ಆತನ ಮಕ್ಕಳಾಗಿ ಆತನ ಸನ್ನಿಧಾನದಲ್ಲಿ ನೆಲೆಸಿದಂತ ದೇವನ ಈ ಸಮಯದಲ್ಲಿ ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವೇ ಗೆದ್ದಂತ ದೇವರು ನಮ್ಮ ಜೀವವಾಗಿದ್ದಾನೆ ಎಂಬುದಾಗಿ ನಾವು ಕೈಗಳನ್ನು ತಟ್ಟುತ್ತಾ ಸಂತೋಷದಿಂದ ಆತನನ್ನು ಸ್ತುತಿಸಿ ಕೊಂಡಾಡೋಣ.
ಆಗಿ ನಮ್ಮ ಮಧ್ಯದಲ್ಲಿ ಆತನಿದ್ದಾನೆ. ಕ್ರೈಸ್ತರಾದ ನಮಗೆ ಒಂದು ಫಲವಾದ ಒಂದು ಆಧಾರ, ಆತನು ಮರಣವನ್ನು ಜಯಿಸಿ ನಾವು ಆತ್ಮೀಕವಾಗಿ ಸಾಯದಂತೆ ನಮಗೆ ಜೀವವನ್ನು ಕೊಟ್ಟಂತ ದೇವನು. ನಮಗೆ ಮೊದಲನೇ ಮರಣ ಶಾರೀರಿಕ ಮರಣ ಇದೆ, ಆದರೆ ಎರಡನೇ ಮರಣ ಆತ್ಮಿಕ ಮರಣ, ಅದು ನಿತ್ಯ ಜೀವ. ನಾವು ಪ್ರಥಮ ಪುನರುತ್ಥಾನದಲ್ಲಿ ಪಾಲುಗಾರರಾಗುವಂಥ ಭಾಗ್ಯ ದೇವರು ನನಗೂ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಅದೊಂದು ನಾವು ನೆನೆಸಿದರೆ ಈ ಲೋಕ ಯಾರಿಗೂ ಶಾಶ್ವತ ಅಲ್ಲ, ಆದರೆ ನಿತ್ಯ ನಿತ್ಯ ಪರಲೋಕದಲ್ಲಿರುವಂತಹ ಆ ಮಹಾಭಾಗ್ಯ, ಆ ಒಂದು ಆನಂದಕರವಾದ ಅಸಮಾಧಾನಕರವಾದ ಆ ಒಂದು ಜೀವಿತವನ್ನು ನಾವು ನೆನೆಸುವಾಗ ನಮ್ಮ ಹೃದಯಗಳು ಈಗಲೇ ನಾವು ಆತನ ಆ ಒಂದು ಪ್ರಭಾವವನ್ನು, ಆ ಒಂದು ಸಾನ್ನಿಧ್ಯವನ್ನು ಅನುಭವಿಸುವಂತ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಎಷ್ಟು ಆತನ ಪುನರುತ್ಥಾನದ ಶಕ್ತಿಯನ್ನು ಅರಿತು ಆರಾಧಿಸ್ತೇವೋ ಅಷ್ಟು ಹೆಚ್ಚಾಗಿ ಆತನು ನಮ್ಮ ಹೃದಯದಲ್ಲಿ ಸಮಾಧಾನವನ್ನು ಕೊಡುವಂತ ದೇವನು. ಆತನು ನಮ್ಮನ್ನು ಸಂತೈಸಿ ಆಧರಿಸುವಂತ ದೇವನಾಗಿದ್ದಾನೆ. ಏನೇ ಒಂದು ಹೋರಾಟಗಳು ಲೋಕದಲ್ಲಿ ಇದ್ದರೂ ಸಹ ಆತನು ನಮಗೆ ಮರಣವನ್ನು ಜಯಿಸಿದ ದೇವರು. ನಾನು ನಿನ್ನೊಂದಿಗಿದ್ದೇನೆ, ನಿಮ್ಮೊಟ್ಟಿಗಿದ್ದೇನೆ ಎಂದು ಎಂಬುದಾಗಿ ವ್ಯಕ್ತಿಗತವಾಗಿ, ಕುಟುಂಬವಾಗಿ, ಸಭೆಯಾಗಿ ಆತನು ನಮ್ಮನ್ನು ಬಲಪಡಿಸುವಂತ ದೇವನ ಆತನ ಪುನರುತ್ಥಾನದ ಬಲ ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. ಆ ಬಲದಿಂದ ಈ ಸಮಯದಲ್ಲಿ ನಾವು ಎದ್ದನೆಲ್ಲ ಯೇಸು ರಾಜನು ಎಂಬುದಾಗಿ ಉಲ್ಲಾಸದಿಂದ, ಸಂತೋಷದಿಂದ ನಾವು ಕೈಗಳನ್ನು ತಟ್ಟುತ್ತಾ ದೇವರನ್ನು ಸ್ತುತಿಸಿಕೊಂಡರು. ತನ್ನ ಶಿಷ್ಯರಿಗೆ ಅನೇಕ ರೀತಿಯಲ್ಲಿ ಅಧಿಕಾರವನ್ನು ಕೊಟ್ಟು ದೆವ್ವಗಳ ಮೇಲೆ, ರೋಗಗಳ ಮೇಲೆ, ಎಲ್ಲ ಶತ್ರುಗಳನ್ನು ಜಯಿಸಲು ಶಕ್ತಿಯನ್ನು ಕೊಟ್ಟು ಲೋಕಕ್ಕೆಲ್ಲ ಸುವಾರ್ತೆಯನ್ನು ಸಾರಿರುವ ಒಂದು ಬಲವಾದ ಒಂದು ವಾಗ್ದಾನವನ್ನು ನಮಗೆ ಕೊಟ್ಟಂಥ ದೇವನಾಥನಾಗಿದ್ದಾನೆ. ಆ ಕಾರ್ಯಗಳು ನಾವು ಸಹ ಆತನ ನಂಬಿರುವಂಥ ಮಕ್ಕಳು ನಾವು ಸಹ ಆತನ ನಾಮದಲ್ಲಿ ನಂಬಿಕೆ ಇಡುವುದಾದರೆ
ರೋಗಗಳ ಮೇಲೆ, ದೆವ್ವಗಳ ಮೇಲೆ, ಎಲ್ಲದರ ಮೇಲೆ ನಾವು ಅಧಿಕಾರ ನಡೆಸುವಂತೆ ಯೇಸುವಿನ ನಾಮದಲ್ಲಿ ನಮಗೆ ಬರುವಂಥ ಎಲ್ಲ ಶೋಧನೆಗಳ ಮೇಲೆ ಜಯ ಹೊಂದಲು ಆತನು ನಮಗೆ ಕೃಪೆ ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರನ್ನು ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಎಲ್ಲ ಘನತೆಗೂ ಯೋಗ್ಯನಾದಂಥ ದೇವರನ್ನು, ಸರ್ವಸ್ತುತಿಗೆ ಪಾತ್ರನಾದಂಥ ದೇವರನ್ನು, 4 ಜೀವಿಗಳ ಮಧ್ಯದಲ್ಲಿ ಸ್ತುತಿಗೆ ಪಾತ್ರನಾಗಿರುವಂಥ ದೇವರು, 7 ದೀಪ ಸ್ತಂಭಗಳ ಮೇಲೆ ನಡೆದಾಡುವಾತನಾದ ಯಜ್ಞದ ಕುರಿಯಾದ ಆತನು, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದಿರುವ ಆತನನ್ನು ನಾವು, ಆತನ ಮುಂದೆ ಇರುವಂತಹ 7 ಆತ್ಮಗಳನ್ನು ನಾವು ಈ ಸಮಯದಲ್ಲಿ ಪರಲೋಕದ ಆತನ ಸಾನ್ನಿಧ್ಯವನ್ನು, ಆತನ ಪ್ರಭಾವವನ್ನು, ಆತನ ಮಹಿಮೆ, ಆತನ ಘನತೆಯನ್ನು ನಾವು ನೆನೆಸುತ್ತವರಾಗಿ, ನಮ್ಮನ್ನೇ ನಾವು ಮರೆತವರಾಗಿ, ದೇವದೂತರೊಟ್ಟಿಗೆ ಈ ಸೃಷ್ಟಿಯೊಟ್ಟಿಗೆ ಈ ಸೃಷ್ಟಿ ಎಷ್ಟೋ ಪ್ರಥಮ ಫಲ ದೇವರನ್ನು ಆರಾಧಿಸುತ್ತಾ ಮೊರೆಯಿಡ್ತಾ ಇದ್ದೇವೆ. ನಾವು ಆತನ ಮಕ್ಕಳಾಗಿರುವಂಥ ನಾವು ಇನ್ನೂ ಎಷ್ಟೋ ಹೆಚ್ಚಾಗಿ ಆತನ ರಾಜ್ಯವನ್ನು ಆರೈಸುತ್ತ ಆತನ ರಾಜ್ಯ ನಮ್ಮ ಮಧ್ಯದಲ್ಲಿ ನಮ್ಮಲ್ಲಿದೆ ಎಂಬುದಾಗಿ ಈ ಒಂದು ಪುನರುತ್ಥಾನದ ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ಮರೆತು ನಾವು ಆತನನ್ನು ಆರಾಧಿಸುವಂಥ ಭಾಗ್ಯವನ್ನು, ಕೃಪೆಯನ್ನು ಕರ್ತನು ನಮಗೆ ಈ ಸಮಯದಲ್ಲಿ ಕೊಟ್ಟು ನಮ್ಮನ್ನು ನಡೆಸುವಂತೆ ನಾವು ಈ ಸಮಯದಲ್ಲಿ ಸೆರೋಪೇರ ಮಧ್ಯದಲ್ಲಿ ಆರಾಧನೆ ಯೋಗ್ಯನಾಗಿರುವಂಥ ದೇವಾದಿ ದೇವರನ್ನು ನಾವು ಸಿಂಹಾಸನರೂಢನೆ ನಿನಗೆ ಆರಾಧನೆ.
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ ಸ್ವಾಮಿ ನಿನ್ನ ಆರಾಧಿಸುತ್ತೇವೆ. ನಿನ್ನ ಮಕ್ಕಳಾದ ನಮ್ಮನ್ನು ಪರಿಶುದ್ಧಪಡಿಸಿದ ದೇವರೇ, ನಿನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನು ತೊಳೆದು ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿದ ದೇವರೇ, ಅಪ್ಪ ನಿನ್ನ ನೀತಿ ನಮ್ಮಲ್ಲಿ ವಾಸವಾಗಿರುವುದಕ್ಕಾಗಿ ನಮಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಇಮ್ಮಾನುವೇಲನಾಗಿ ನಮ್ಮನ್ನು ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಅಪ್ಪ ನೀನು ಎಲೋಹಿಯಾದ ಸ್ವಾಮಿ, ಅಪ್ಪ ನೀನು ದೇವರೇ, ಅಪ್ಪ ನಮ್ಮನ್ನು ಪರಿಶುದ್ಧಪಡಿಸುವಂತ ಕರ್ತನೇ, ನಾವು ನಿನಗೆ ಸ್ತೋತ್ರ ಮಾಡಿ ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ಹೌದಪ್ಪ, ಈ ವರ್ಷದಲ್ಲಿ ಕರ್ತ, ಅಪ್ಪ ನಿನ್ನೆಲ್ಲ ನಮ್ಮನ್ನು ಕಾಪಾಡಿದೆಯಲ್ಲ ಸ್ವಾಮಿ. ನಿನ್ನ ಅದ್ಭುತಗಳೇ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನೀ ಪರಿಶುದ್ಧ ನೀ ಪರಿಶುದ್ಧ ಇಮ್ಮಾನುವೇಲನೇ ನೀ ಪರಿಶುದ್ಧ ನೀ ಪರಿಶುದ್ಧ ಇಮ್ಮಾನುವೇಲನೇ
ಸ್ತೋತ್ರ ಮಾಡುತ್ತೇವೆ. ಹೌದಪ್ಪ, ನಿನ್ನ ಕೃಪೆಯಿಂದ ಈ ವರ್ಷದ 48ನೆಯ ಕರ್ತನ ಪುನರುತ್ಥಾನದ ದಿನದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಆರಾಧಿಸುವಂತೆ ನಿನ್ನಲ್ಲಿ ಸಂತೋಷಿಸುವಂತೆ ಕೊಟ್ಟಂತ ಈ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಹೌದು ರಕ್ಷಕ, ನಿನ್ನ ಮಕ್ಕಳಾದ ನಮ್ಮನ್ನು ಕಳೆದ ದಿನ ಕಳೆದ ಅಪ್ಪ ತಿಂಗಳೆಲ್ಲ ಕಾಯ್ದು ಕಾಪಾಡಿ ಈ ತಿಂಗಳ ಕೊನೆಯ ದಿನದಲ್ಲಿ ಸ್ವಾಮಿ ವಿಶೇಷವಾಗಿ ಈ ವರ್ಷದ 11 ತಿಂಗಳು ಕಾಣುವಂತೆ ನೀನು ಕೃಪೆ ಮಾಡಿದ್ದಿ ಸ್ವಾಮಿ. ಮುಂದಿನ ಎಲ್ಲ ಕರ್ತನ ದಿನಗಳಲ್ಲಿ ಸ್ವಾಮಿ ಇಮ್ಮಾನುವೇಲನಾಗಿರುವಂಥ ನೀನು ನಮ್ಮೊಟ್ಟಿಗಿದ್ದು ಸ್ವಾಮಿ ಇನ್ನೂ ಅಪ್ಪ ಹೆಚ್ಚಾಗಿ ನಿನ್ನ ಒಂದು ಸ್ವಾಮಿ ಅಪ್ಪ ಪರಿಶುದ್ಧತೆಯಲ್ಲಿ ನಾವು ಪಾಲುಗಾರರಾಗುವಂತೆ ಸ್ವಾಮಿ ನಮ್ಮನ್ನು ಕರ್ತನೆ ಮುನ್ನಡೆಸುವಂಥ ನಮ್ಮ ಒಳ್ಳೆಯ ದೇವನೇ, ನಾವು ನಿನಗೆ ಸ್ತೋತ್ರ ಮಾಡಿ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಅಪ್ಪ ಇಲ್ಲಿಯವರೆಗೂ ನಮ್ಮ ನಡೆಸಿದ ದೇವನು ಮುಂದೆಯೂ ನಮ್ಮ ನಡೆಸಲು ಶಕ್ತನಾಗಿರುವಂಥ ನಿನ್ನ ಕೃಪೆಗಳ ಕಾರ್ಯಗಳಲ್ಲಿ ಮುಂದಿನ ಎಲ್ಲ ಭಾಗದಲ್ಲಿ ದೇವರಾತ್ಮನ ತಾನೇ ನಮ್ಮ ನಡೆಸುವಂಥ ನಮ್ಮ ಒಳ್ಳೆಯ ದೇವನಾಗಿರುವಂಥ ನಿನ್ನ ಕಾರ್ಯಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತ ನಮ್ಮ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ನಾವು ನಿತ್ಯವಾಗಿ ನಮ್ಮ ಸತ್ಯವೇದಗಳನ್ನು ಪ್ರಕಟಣೆ ಗ್ರಂಥಕ್ಕೆ ತಿರುಗಿಸಿಕೊಳ್ಳೋಣ. ನಮ್ಮ ಸತ್ಯವೇದಗಳನ್ನು ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳೋಣ. ಯಾವ ರೀತಿಯಲ್ಲಿ ಕೀರ್ತನೆ ಭಾಗದಲ್ಲಿ ನಾವು ಕರ್ತನು ಬರುವ ದಿನದ ಬಗ್ಗೆ ಸ್ಮರಣೆ ಮಾಡಿದವೋ ಅದೇ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಈ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯದಲ್ಲಿ 1ರಿಂದ 11 ವರ್ಷಗಳನ್ನು ನಾವು ಓದುವರಾಗಿದ್ದೇವೆ. ಈಗಾಗಲೇ ನಾವು ಪ್ರಾರಂಭದಲ್ಲಿ ಕೀರ್ತನೆಗಳು 29ನೇ ಅಧ್ಯಾಯನ 1ರಿಂದ 11 ಓದಿದ್ದೇವೆ. ಇದರಲ್ಲಿ ಕೂಡ ಅದೇ ಪ್ರಕಟಣೆ ಗ್ರಂಥದಲ್ಲಿ 4ನೇ ಅಧ್ಯಾಯ 1ರಿಂದ 11 ಓದುವಾಗ ಅದೇ ಅಂಶವನ್ನು ಕರ್ತನು ನಮ್ಮಲ್ಲಿ ಮಾತನಾಡುವನಾಗಿದ್ದಾನೆ. ಆದ್ದರಿಂದ ಪ್ರಥಮವಾಗಿ 4ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ರಿಂದ 7 ಸಹೋದರಿಯರಲ್ಲಿ ಯಾರಾದರೂ ಒಬ್ಬರು ಗಟ್ಟಿಯಾಗಿ ನಿಧಾನವಾಗಿ ಓದಬೇಕೆಂಬ ಕೇಳಿಕೊಡ್ತೀನಿ. ಆಮೇಲೆ 8ರಿಂದ 11ನೇ ವಚನವನ್ನು ಸಹೋದರರಲ್ಲಿ ಯಾರಾದರೂ ಒಬ್ಬರು ಗಟ್ಟಿಯಾಗಿ ನಿಧಾನವಾಗಿ ಓದಿಕೊಳ್ಳೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ. ಪರಲೋಕದಲ್ಲಿರುವ ದೇವರ ಸಾನ್ನಿಧ್ಯವನ್ನು ಕುರಿತಂದಿದ್ದು ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯನ್ನು ಮಾತನಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯನ್ನು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವು ನಿನಗೆ ತೋರಿಸುವೆನು ಎಂದು ಹೇಳಿತ್ತು. ಕೂಡಲೇ ದೇವರಾತ್ಮನ ವಶನಾದನು. ಆಗ ಇಗೋ, ಪರಲೋಕದಲ್ಲಿರುವ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತ್ತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೆಯ ಜೀವಿಯು ಸಿಂಹಾಸನದಂತಿತ್ತು. ಸಿಂಹದಂತಿತ್ತು. ಎರಡನೇ ಜೀವಿಯು ಹೋರಿಯಂತಿತ್ತು. ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು. 4ನೇ ಜೀವಿಯು ಹಾರುವ ಗರುಡ ಪಕ್ಷದಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರಲು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಾತನು ಎಂದು ಹೇಳುತ್ತವೆ. ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿದ್ದಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೆ, ನನ್ನ ದೇವರೇ, ನೀನು ಪ್ರಭಾವ, ಮಾನ, ಬಲವನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದೆ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಸೃಷ್ಟಿಯಿಂದಲೇ ಇದ್ದವು. ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ.
ದೇವರಿಗೆ ವಾಕ್ಯ ಭಾಗನ ಆಶೀರ್ವದಿಸಲಿ. ದಯಮಾಡಿ ಕೂತ್ಕೊಳ್ಳೋಣ. ಕಾಣಿಕೆ ಭಾಗಕ್ಕೆ ಬಂದಿದ್ದೇವೆ. ಈಗ ಓದಿದಂಥದ್ದು ನಾವು ಬಹಳ ಪ್ರಾಮುಖ್ಯವಾಗಿ ಗಮನಿಸಿಕೊಳ್ಬೇಕಾಗಿದೆ. ಒಂದು ಸಿಂಹಾಸನ, ಒಬ್ಬ ವ್ಯಕ್ತಿ. ಮತ್ತೆ 24 ಸಿಂಹಾಸನಗಳಲ್ಲಿ 24 ಹಿರಿಯರು, ಹಾಗೆ 4 ಸಿಂಹ, ಹೋರಿ, ಮನುಷ್ಯ ಮುಖ, ಗರುಡ ಪಕ್ಷಿ, 4. ಅದು ಕೂಡ ಪ್ರತಿಯೊಂದಕ್ಕೂ ದೇವರು ಉತ್ತಮವಾದ ಪ್ರಕಟಣೆಯನ್ನು ದಯಪಾಲಿಸಿದ್ದಾರೆ. ಈ ಸಮಯದಲ್ಲಿ ದೇವರ ಸೇವೆಗೆಂದು ಕಾಣಿಕೆಯನ್ನು ನಾವು ಕೊಡುವರಾಗಿದ್ದೇವೆ. ನಾವು ಈ ಸಮಯದಲ್ಲಿ ಯಾರಾದ್ರೂ ಒಂದು ಭಾಗವಾದ ಕಾಣಿಕೆಗೆ ಸಿದ್ಧ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನೀಡಿದಂಥ ಈ ದಶಮ ಭಾಗಗಳನ್ನು ಮತ್ತು ಕಾಣಿಕೆಗಳನ್ನು ಕರ್ತನ ಪಾದದಲ್ಲಿ ಒಪ್ಪಿಸಿಕೊಳ್ಳೋಣ. ಮಾತ್ರವಲ್ಲದೆ ಈ ದಿನ ಈ ವಾರದಲ್ಲಿ ನಮ್ಮ ಸಭೆಯಿಂದ ನಮ್ಮ ಜನ್ಮದಿನವನ್ನು ಮತ್ತು ವಿವಾಹ ದಿನವನ್ನು ಆಚರಿಸುವವರು ನಿಂತುಕೊಳ್ಳುವುದಾದರೆ ಅವರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಯಾರಾದರೂ ದಿನ ನಮ್ಮ ಜನ್ಮದಿನಗಳು ಮತ್ತು ವಿವಾಹ ದಿನಗಳು ನಮ್ಮ ಲಿಸ್ಟ್ ಪ್ರಕಾರ ಡೆರಿಕ್ ರಾಹುಲ್ 1ನೇ ತಾರೀಕು, ರೇಷ್ಮಾ 2ನೇ ತಾರೀಕು ಅವರ ಜನ್ಮದಿನವಾಗಿದೆ. ಇವರಿಗಾಗಿಯೂ ಮತ್ತು ಈ ದಿನ ಯಾರಾದರೂ ಹೊಸಬರಾಗಿ ಬಂದಿದ್ರೆ ದಯಮಾಡಿ ನಿಂತ್ಕೊಳ್ರಿ. ನಮ್ಮ ಹೆಸರು ಅನಿತಾ. ಈ ಎಲ್ಲ ಕಾರ್ಯಗಳಿಗಾಗಿ ನಾವು ಈ ಸಮಯದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾದಿ ದೇವನೇ, ರಾಜಾದಿರಾಜನೇ, ಇದು ಈ ದಿನದ ಆರಾಧನೆಯಲ್ಲಿ ಪ್ರಾರಂಭದಿಂದ ಈ ಸಮಯದವರೆಗೂ ನೀನು ಬರುವ ದಿನದ ಸಮೀಪದ ದಿನಗಳನ್ನು ನಾವು ಎಚ್ಚರಿಕೆಯಿಂದ ಆಚರಿಸುವ ಹಾಗೆ ಅನೇಕ ಸಂಗತಿಗಳನ್ನು ಪ್ರಕಟಗೊಳಿಸಿದಿರಿ. ನಮ್ಮ ಹಾಡುಗಳ ಮುಖಾಂತರವು ನಿನ್ನ ನಾಮ ಘನಪಡಿಸುತ್ತಿದ್ದಾಗಿದೆ. ಎದ್ದನಲ್ಲ ಯೇಸು ಜೀವದಿಂದ ಎಂಬ ಹಾಡನ್ನು ಕೂಡ ನೀವು ಎದ್ದದ್ದನ್ನು ಸ್ಮರಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಭುವೇ, ಈ ಸಮಯದಲ್ಲಿ ಈ ದಿನ ಈ ವಾರದಲ್ಲಿ ನಮ್ಮ ದಿವ್ಯ ಜ್ಯೋತಿರ್ನಾಥ ಸಭೆಯಲ್ಲಿ ಮಕ್ಕಳಾದ ಡೆರಿಕ್ ಮತ್ತು ರೇಷ್ಮಾ ಇವರ ತಮ್ಮ ಜನ್ಮದಿನವನ್ನು ಆಚರಿಸುವಾಗ ನೀನು ಅವರನ್ನು ವಿಶೇಷ ರೀತಿಯಲ್ಲಿ ಆಶೀರ್ವದಿಸು. ಇದುವರೆಗೂ ನಡೆಸಿ ಬಂದ ದೇವರು ಮುಂದಿನ ಹೊಸ ದಿನವನ್ನು ಕಾಣುವಾಗ ಅವರು ತಮ್ಮ ಜೀವಿತದಲ್ಲಿ ಇನ್ನೂ ಅತ್ಯುತ್ತಮವಾದದನ್ನೇ ಆರಿಸಿಕೊಳ್ಳುವ ಹಾಗೆ ನೀನು ಸಹಾಯ ಮಾಡು. ಈ ದಿನ ನಮ್ಮ ಸಭೆಗೆ ಹೊಸದಾಗಿ ಬಂದಿರುವ ಅನಿತಾ ಸಹೋದರಿಗಾಗಿ ಸಹ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಮಗಳು ಬಂದ ಉದ್ದೇಶವು ನಿನಗೆ ತಿಳಿದಿರಬಹುದು. ಕರ್ತನೇ, ನೀನು ಆಕೆಯ ಹೃದಯದಲ್ಲಿ ಮಾತನಾಡು. ಆಕೆಯ ಹೃದಯದಲ್ಲಿ ನಿನ್ನ ಸತ್ಯದ ಬೆಳಕು ಪ್ರಕಟವಾಗುವಂತೆ ನೀನು ಸಹಾಯ ಮಾಡು. ಅದೇ ರೀತಿಯಲ್ಲಿ ಅವರನ್ನು ಕರೆತಂದವರನ್ನು ಮತ್ತು ದೇವರೇ ಇಲ್ಲಿ ಕೂತಿರುವ ನಮ್ಮೆಲ್ಲರನ್ನು ನಿನ್ನ ಕರೆಯಲ್ಲಿ ಒಪ್ಪಿಸಿಕೊಡ್ತೇನೆ.
ವಿಶೇಷವಾಗಿ ಸಮಯದಲ್ಲಿ ನಿನ್ನ ಸೇವೆಗಾಗಿ ನೀಡಿದ ತ್ಯಾಗದ ಫಲವಾಗಿ ನೀನು ದಯಪಾಲಿಸಿದ ಆಶೀರ್ವಾದಗಳಿಗೆ ಗುರುತಾಗಿ ನೀಡಿರುವ ಈ ಕಾಣಿಕೆಗಳನ್ನು ಮತ್ತು ನೀನು ದಯಪಾಲಿಸಿದ ಆದಾಯದಲ್ಲಿ ದಶಮ ಭಾಗವನ್ನು ಕೂಡ ನಿನ್ನ ಪಾದ ಸನ್ನಿಧಾನದಲ್ಲಿ ಸಮರ್ಪಿಸ್ತೇವೆ. ಕೊಟ್ಟಂಥ ಒಂದೊಂದು ಮಕ್ಕಳನ್ನು ನೀನು ಆಶೀರ್ವದಿಸು, ಅವರಿಗೆ 100 ಮಡಿ ಸಂಭಾವನೆಯನ್ನು ದಯಪಾಲಿಸು. ಕೊಡಲಾರದಿರುವ ಸ್ಥಿತಿಯಲ್ಲಿರುವ ಮಕ್ಕಳಿಗೋಸ್ಕರವೂ ಸಹ ಪ್ರಾರ್ಥನೆ ಮಾಡಿಕೊಳ್ತೇನೆ ಪ್ರಭು. ಅವರನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಅವರ ಆದಾಯಗಳು ಹೆಚ್ಚಿಸಲ್ಪಟ್ಟು ನಿನ್ನ ಸೇವೆಗೆ ಉದಾರವಾಗಿ ಸಹಾಯ ಮಾಡುತ್ತಾ ನಿನ್ನ ರಾಜ್ಯ ವಿಸ್ತರಣೆಗೆ ಅದು ಉಪಯೋಗ ಆಗುವಂತೆ ನೀನು ಅವರ ಹೃದಯಗಳಲ್ಲಿ ಮಾತನಾಡಿ ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಮತ್ತು ನಾವತ್ತಿ ಪ್ರಭುವೇ, ನಿನ್ನ ಸನ್ನಿಧಾನದಲ್ಲಿ ಕೂಡ ನಾವೆಲ್ಲರೂ ನಿನಗೆ ಮಹಿಮೆ ಪಡಿಸುತ್ತಾ ಸ್ತುತಿ ಘನಮಾನ ಮಹಿಮೆ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸು ನಾಮದಲ್ಲಿ ಬೇಡ್ಕೊಳ್ತೇನೆ ಪ್ರೀತಿಯುಳ್ಳ ತಂದೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ದಿನಗಳಿಂದ ಆಚೆ ಈ ದಿನ ಒಂದು ದೇವರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಮಾಡಿ ಮುಂದುವರಿಸಿ ದೇವರು ಕೊಟ್ಟ ಶಕ್ತಿಗಾಗಿ ನಾನು ಸ್ತೋತ್ರ ಮಾಡುವವನಾಗಿದ್ದೇನೆ. ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷ ಪಡುವವನಾಗಿದ್ದೇನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಭೆಯ ಮಕ್ಕಳು ಕರ್ತನ ಪರವಣಕ್ಕೆ ಸಿದ್ಧ ಮಾಡುವುದರಲ್ಲಿ ಅತ್ಯುತ್ತಮವಾದ ಕಾರ್ಯಗಳನ್ನು ರೂಪಿಸ್ತಾ ಬಂದಿದ್ದೇವೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಈ ದಿನ ನಾವಿಲ್ಲಿ ಕೂತಿರಬೇಕಾದ್ರೆ ಅದು ಶುದ್ಧ ದೇವರ ಕೃಪೆಯೇ. ಅನೇಕ ಮಂದಿ ಲೋಕವನ್ನು ಅಗಲಿಸಿದ್ದಾರೆ. ನಿನ್ನೆ ಕೂಡ ನಮ್ಮ ಸಭೆಯಲ್ಲಿ ಇದ್ದ ಪರಶುರಾಮ್ ಮಂಜುಳ ಅವರ ಯಜಮಾನ ಗಂಡ ತೀರೋಗಿದ್ದಾರೆ. ರಾತ್ರಿ 9:30 ಗೌರಿ ತಮ್ಮ ಕುಮಾರ್ ಅಂತ ಕರೀತಾರೆ, ಅವರು ನಿಧನ ಹೊಂದಿದ್ದಾರೆ. ಅದು ಆಕಸ್ಮಿಕವಾಗಿ ಇರೋದ್ರಿಂದ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಅಂಬೇಡ್ಕರ್ ಕಾಲೇಜಿಗೆ ಕಳಿಸಿದ್ದಾರೆ. ಬರುವುದು ಸಾಯಂಕಾಲ ಆಗ್ಬೋದು. ಅದನ್ನು ಅಡಕವನ್ನು ಕೂಡ ಮಾಡಿ ಕೇಳ್ಕೊಂಡಿದ್ದಾರೆ. ಸೊ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಮಂಜುಳ ಸಹೋದರಿ ಮತ್ತು ಅವರಿಬ್ಬರ ಮಕ್ಕಳು ದೇವರ ಆದರಣೆ, ಸಂತೈಸುವಿಕೆ ಮತ್ತು ಮುಂದಿನ ಅವರ ಜೀವಿತದಲ್ಲಿ ದೇವರು ಒಳ್ಳೆ ಮಾಡುವ ಹಾಗೆ ನಾವೆಲ್ಲರೂ ಕೂಡ ಕುಟುಂಬವಾಗಿ ಅವರಿಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಮಾತ್ರವಲ್ಲದೆ ಈ ದಿನದ ಹೊಸದಾಗಿ ಸಹೋದರಿ ಅನಿತಾ ಬಂದಿದ್ದಾರೆ. ಇನ್ನು ಹಲವಾರು ಮಂದಿ ಬರ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ ಮಾಡಿ. ಯಾಕಂದರೆ ಕರ್ತನ ದಿನವು ಬರುವ ಸಮೀಪವಾಗಿರೋದ್ರಿಂದ ಇಡೀ ಈ ಲೋಕವೇ ರಕ್ಷಿಸಲ್ಪಡಬೇಕೆಂಬ ಒಂದೇ ಉದ್ದೇಶ ಯೇಸು ಸ್ವಾಮಿ ಇರೋದ್ರಿಂದ ಎಲ್ಲರೂ ಕೂಡ ಈ ಉಪದ್ರವ ಕಾಲದಲ್ಲಿ ಕೂಡ ಸಂಕಷ್ಟಗಳು ದಿನದಿಂದ ದಿನಕ್ಕೆ ತಿಂಗಳಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಅಧಿಕವಾಗ್ತಾ ಇದ್ದರೂ ಕೂಡ ದೇವರನ್ನು ನಂಬಿದಂಥ ಯೇಸು ಕ್ರಿಸ್ತನನ್ನು ನಂಬಿದಂಥ ನಾವೆಲ್ಲರೂ ಕೂಡ ಯಾವ ಕೊರತೆ ಇಲ್ಲದೆ ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ ಅಲ್ವಾ? ನಮ್ಮ ಜೀವಿತದಲ್ಲಿ ನಡೆಸ್ತಾ ಇದ್ದಾನೆ. ನಮಗೆ ಆಶ್ಚರ್ಯ, ಇಷ್ಟೊಂದು ಕಷ್ಟ ಸಂಕಟಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಸಹಾಯ ಬರ್ತಾ ಇದೆ. ಅದು ಆ ದೇವರನ್ನು ನಂಬಿಕೆಯಿಂದ ಬಲ ಹೊಂದಬೇಕಾಗಿದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಇನ್ನೂ ಬಲವಾಗಿರಬೇಕಾಗಿದೆ. ಈಗಿರೋ ವಿಶ್ವಾಸದ ಮಟ್ಟ ಇನ್ನೂ ಸಾಲು. ಇನ್ನೂ ಅನೇಕ ಕೊರತೆಗಳಿದೆ, ನಮ್ಮಲ್ಲಿ ವೀಕ್ನೆಸಸ್ ಇದೆ, ಬಲಹೀನತೆ ಇದೆ. ಇದನ್ನೆಲ್ಲ ನಾವು ಆದಷ್ಟು ಶೀಘ್ರವಾಗಿ ಸಿದ್ಧರಾಗಿದ್ದೇವೆ. ಈಗ ಈ ಲೋಕದಲ್ಲಿ ನಾವು ಟಿಕೆಟ್ ತಗೊಂಡ್ಬಿಟ್ಟಿದ್ದೇವೆ, ಪ್ಲಾಟ್ಫಾರ್ಮ್ ನಮ್ಮಲ್ಲಿ ಇದೆ, ಟ್ರೈನ್ ಬಂದಿದೆ, ನಾವು ಹೋಗ್ಬೇಕು. ಎಲ್ಲೋ ಇದ್ದೀವಲ್ಲ, ಆಲ್ರೆಡಿ ದೇವರು ಬರುವ ಯೇಸು ಸ್ವಾಮಿ ಬರೋ ದಿನವು ಸಮೀಪವಾಗಿದೆ. ಎಚ್ಚರ, ಸಭೆಯೇ ಎಚ್ಚರವಾಗಿರೋಣ. ಈ ಒಂದು ದೃಷ್ಟಿಯಲ್ಲಿ ನಾವು ಭಯಪಡೋ ಅಗತ್ಯ ಇಲ್ಲ, ನಾಚಿಕೆ ಪಡೋ ಅಗತ್ಯ ಇಲ್ಲ. ದೇವರು ನಮ್ಮ ಸಂಗಡ ಇರುವಾಗ ಸದಾ ನಾವು ಆತನಲ್ಲಿ ಇರುವವರಾಗಿದ್ದೇವೆ. ಆತನು ನಮ್ಮನ್ನು ಸಂರಕ್ಷಿಸ್ತಾನೆ ಮತ್ತು ನಮ್ಮನ್ನು ಈಗಾಗಲೇ ಆತನು ಎದ್ದು ಪುನರುತ್ಥಾನವಾದ ನಿತ್ಯ ನಿರೀಕ್ಷೆ ಜೀವಿತಕ್ಕೆ ನಮ್ಮನ್ನು ಕರೆದೊಯ್ತಾನೆ. ಒಂದು ನಂಬಿಕೆಯಲ್ಲಿ ನಮ್ಮ ಬಾಳನ್ನು ಸರಿಪಡಿಸಿಕೊಳ್ಳೋಣ. ಯಾವ ಕ್ಷೇತ್ರದಲ್ಲಿ ನಾವು ಇನ್ನೂ ಆ ಮಟ್ಟಕ್ಕೆ ಬರಲಿಲ್ವೋ ಅದಕ್ಕಾಗಿ ನಾವು ಹೋಗೋಣ. ನಮ್ಮ ಸಭೆಯಲ್ಲಿ ಮುಖ್ಯವಾಗಿ ಬೇಕಾಗಿರುವುದು ಪ್ರಾರ್ಥನಾ ಜೀವಿತ ಮತ್ತು ಸುವಾರ್ತೆ ಜೀವಿತ. ಈ ಎರಡನ್ನ
ಬಲವಾಗಿ ಮಾಡುವುದಾದರೆ ಕರ್ತನ ಕಾರ್ಯಗಳು ನಾವು ಮಾಡುವಾಗ ಆ ಯೇಸು ಸ್ವಾಮಿ ನಮ್ಮ ಕಾರ್ಯಗಳನ್ನು ಮಾಡ್ತಾನೆ. ಹಾಗಾಗಿ ನಾವು ಯೇಸು ಸ್ವಾಮಿಯ ಕ್ರಿಯೆಗಳನ್ನು ನೋಡಬೇಕಾದ್ರೆ ನಮ್ಮ ಕರ್ತವ್ಯಗಳನ್ನು ಮಾಡಿಕೊಳ್ಳೋಣ. ದೇವರು ನಮ್ಮ ದಿವ್ಯಜ್ಯೋತಿನ ಎಲ್ಲ ಕುಟುಂಬದ ಮಕ್ಕಳನ್ನು ಬಲವಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಿಮ್ಮಲ್ಲಿ ಯಾರಾದರೂ ಏನಾದರೂ ಕೊರತೆ ಇದ್ದರೆ ಅದನ್ನು ಪ್ರಾರ್ಥನಾ ಮನೆಯನ್ನು ಕೊಡ್ರಿ. ಮತ್ತು ಅನೌನ್ಸ್ಮೆಂಟ್ ಆದಮೇಲೆ ನೀವು ಕೂಡ ಅದಕ್ಕಾಗಿ ಪ್ರಾರ್ಥನೆ ಪೂರ್ವಕವಾಗಿ ವಹಿಸ್ಕೊಡ್ರಿ. ಈ ಸಮಯದಲ್ಲಿ ನಮ್ಮ ಸೆಕ್ರೆಟರಿ ಟೈಟಸ್ ಅವರು ಬಂದು ಈ ವಾರದ ಕಾರ್ಯಕ್ರಮಗಳನ್ನು ಪ್ರಕಟ ಮಾಡ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ, ಅದು ಡಿಸೆಂಬರ್ ತಿಂಗಳ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ಆರಾಧನೆ ಇರುತ್ತದೆ. ಗಮನಿಸಿ, ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಆರಾಧನೆ ಇರುತ್ತದೆ. ತಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಬುಧವಾರ ಸಂಜೆ ಕಮನಹಳ್ಳಿ ಮತ್ತು ಹೊಯ್ಸಳ ನಗರ ಪ್ರಾಂತ್ಯದಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಭಾನುವಾರದ ಒಂದು ಆರಾಧನೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಬರುವ ಭಾನುವಾರದ ಆರಾಧನೆಯನ್ನು ಉದಯ ಅಂಕಲ್ ಅವರು ನಡೆಸಿಕೊಡ್ತಾರೆ. ಬರುವ ಭಾನುವಾರ 7:15 ಮೊದಲನೇ ಆರಾಧನೆ ಇರುತ್ತದೆ ಮತ್ತು 9:15 ಎರಡನೇ ಆರಾಧನೆ ಇರುತ್ತದೆ. ಮತ್ತು ಅದು ಮೊದಲನೇ ಭಾನುವಾರವಾಗಿರುವುದರಿಂದ ಕರ್ತನ ಭೋಜನ ಸಹ ಇರುತ್ತದೆ. ತಾವೆಲ್ಲರೂ ಸಿದ್ಧತೆ ಉಳ್ಳವರಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತಾನೆ. ಮತ್ತು ಮೊದಲನೇ ಭಾನುವಾರವಾಗಿರುವುದರಿಂದ ಸಭಾಪಾನ ಸಮಿತಿಯು ಸಹ ಇರುತ್ತದೆ. 11 ಗಂಟೆಗೆ ಸಭಾಪಾನ ಸಮಿತಿಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಬರುವ ಭಾನುವಾರ ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಂತಾನೆ. ಇವತ್ತು ಈಗಾಗಲೇ ಅನೌನ್ಸ್ ಮಾಡಿರುವ ಹಾಗೆ ಇವತ್ತು ವರ್ಷಿಪ್ ಸೆಮಿನಾರ್ ಇರುತ್ತದೆ. 11 ಗಂಟೆಗೆ ಅದು ಪ್ರಾರಂಭವಾಗುತ್ತದೆ. ಸೊ ವರ್ಷಿಪ್ ಅಂದ್ರೆ ಕ್ವಯರ್ ಗ್ರೂಪ್ ಮತ್ತು ಮ್ಯೂಸಿಷಿಯನ್ಸ್ ಮತ್ತು ವರ್ಷಿಪ್ ಲೀಡರ್ಸ್ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ನಿಮಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಸಹ ನಾವು ಅರೇಂಜ್ ಮಾಡಿರುತ್ತೇವೆ. ಮತ್ತು ಈಗಾಗಲೇ ವಿಂಟರ್ ವೇರ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೇನೆ. ಸೊ ಅಂದ್ರೆ ವಾರ್ಮ್ ಕ್ಲೋತ್ಸ್ ಅನ್ನ ತಂದು ಕೊಡಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ಅಂದ್ರೆ ಅದು ಯೂಸ್ಡ್ ಕ್ಲೋತ್ಸ್ ಆಗಿರ್ಲಿ, ಹೊಸದಾಗಿರ್ಲಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದದನ್ನು ಅದನ್ನು ನೀವು ತಂದು ಕೊಡುವುದಾದರೆ ಅದನ್ನು ಬಡವರಿಗೆ ನಾವು ಹಂಚುವಂತವರಾಗಿರುತ್ತೇವೆ. ಮತ್ತು ವಿಶೇಷವಾಗಿ ಡಿಸೆಂಬರ್ 12ನೇ ತಾರೀಕು, ನಾನು ಕಳೆದ ವಾರ 19ನೇ ತಾರೀಕು ಎಂಬುದಾಗಿ ಹೇಳಿದೆ, ಅದು ಮತ್ತೆ ಚೇಂಜ್ ಆಗಿದೆ. ಗಮನಿಸಿ, ಡಿಸೆಂಬರ್ 12ನೇ ತಾರೀಕು ಅದು ಸ್ಯಾಟರ್ಡೇ ಬರುತ್ತದೆ. ಅವತ್ತು ನಾವು ಔಟ್ರೀಚ್ಗೆ ಹೋಗುವಂತರಾಗಿದ್ದೇವೆ. ಅಂದ್ರೆ ದೇವನಹಳ್ಳಿ ಪ್ರಾಂತ್ಯದಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಾವು ಔಟ್ರೀಚ್ಗೆ ಹೋಗುವಂತರಾಗಿದ್ದೇವೆ. ಸೊ ಈಗಾಗಲೇ ಸುವಾರ್ತೆ ಸಾರಲಿಕ್ಕೆ ಇಚ್ಛೆ ಪಡುವಂತ ನೀವೆಲ್ಲರೂ ಹೆಸರು ಕೊಡಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಇವತ್ತು ಸಭೆ ಆದ ನಂತರ ನೀವು ಹೆಸರು ಕೊಡಿರಿ. ಮತ್ತೆ ಬರುವ ಭಾನುವಾರ ಸಹ ನೀವು ಹೆಸರು ಕೊಡುವುದಾದರೆ ನಾವು ವಾಹನವನ್ನು ಸಿದ್ಧತೆ ಮಾಡಬೇಕಾಗಿದೆ. ಸೊ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ನಮ್ಮ ಸಭಾಪಾನ ಸಮಿತಿಯವರು ಸಹ ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೇನೆ. ಥ್ಯಾಂಕ್ ಯು. ಸಹೋದರಿ ಅನಿತಾ ಅವರು ಈ ದಿನ ಬಾಗಪಲ್ಲಿ ಸಭೆಗೆ ಆನ್ಯುವಲ್ ಮೀಟಿಂಗ್ ನಡೆಸಲಿಕ್ಕೆ ಹೋಗಿದ್ದಾರೆ. ದೇವರು ಅವರ ಆನ್ಯುವಲ್ ಮೀಟಿಂಗ್ ಆಶೀರ್ವದಿಸಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗಾಗಲೇ ಅನೌನ್ಸ್ ಮಾಡಿದ್ದನ್ನು ದಯವಿಟ್ಟು ಕೇಳ್ರಿ. ಸುವಾರ್ತೆ 12ನೇ ತಾರೀಕು ದೇವನಹಳ್ಳಿ ನಮ್ಮ 2 ಸಭೆಗಳಿದೆ. ಆ ಒಂದು ಪ್ರದೇಶಗಳಲ್ಲಿ ನಾವು ಹೋಗಿ ಸುವಾರ್ತೆಯನ್ನು ಸಾರ್ತೇವೆ. ಯಾರೆಲ್ಲ ಸಾಧ್ಯ ಇದೆಯೋ ಬರಬೇಕು. ಬಂದ 6 ಗಂಟೆ ಸ್ಟಾರ್ಟ್ ಆಗ್ತದೆ. ತಿರುಗಿ ಸಾಯಂಕಾಲ 6 ಗಂಟೆವರೆಗೆ ನಿಮ್ಮನ್ನು ಕ್ವಾರಂಟೈನ್ ಮಾಡಿರ್ತೀವಿ. ಯಾರು ಬರೋಕ್ಕೆ ಒಂದ್ಸಲ ಬಂದಾಗೆ 4 ಗಂಟೆಗೆ ನಾನು ಹೋಗ್ಬೇಕಾಗ ಕೆಲಸ ಇರೋರು ಬರಬೇಡ್ರಿ. ಎಲ್ಲ ಬಿಟ್ಟು 6 ಗಂಟೆಯಿಂದ 6 ಗಂಟೆವರೆಗೂ ಸಾಯಂಕಾಲ, ಬೆಳಿಗ್ಗೆ 6 ಗಂಟೆ ಸಾಯಂಕಾಲ 6 ಗಂಟೆವರೆಗೂ ಇರೋರು ಮಾತ್ರ ಹೆಸರು ಕೊಡ್ರಿ. ಮತ್ತು ಆ ದಿವಸ ಏನಾದರೂ ಇವತ್ತು ಅವತ್ತು ಬಿಡು ಇದ್ರೆ ಅವತ್ತು ಬರ್ತೀನಿ ಅಂದರೆ ನೋಡೋಣ. ಹಾಗಾಗಿ 6 ಗಂಟೆಯಿಂದ 6 ಗಂಟೆವರೆಗೂ ಇರ್ತೀನಿ ಅನ್ನೋರು ದಯಮಾಡಿ ಸುವಾರ್ತೆ ಸೇವೆಯಲ್ಲಿ ಹೆಸರನ್ನು ಸೆಕ್ರೆಟರಿಗಾಗಲಿ ಅನಿತಾ ಅವ್ರಿಗಾಗಲಿ ನೀವು ಕೊಡುವುದಾದರೆ ಅದಕ್ಕೆ ಎಷ್ಟು ಜನ ಬರ್ತಾರೆ ಅದಕ್ಕೆ ನಾವು ಅರೇಂಜ್ ಮಾಡ್ಬೋದು ಊಟಕ್ಕೆ ಮತ್ತು ವಾಹನ ಸೌಲಭ್ಯಕ್ಕೆ. ಸೊ ಈ ಸಮಯದಲ್ಲಿ ನಾವು ಮುಖ್ಯವಾದ ವಿಷಯದಲ್ಲಿ ಆಲ್ರೆಡಿ ಟೈಮ್ ಆಗ್ತಿದೆ ಆಗ್ತೀವಿ. ದೇವರ ವಾಕ್ಯಕ್ಕೆ ಹೋಗೋಣ. ನಮ್ಮ ಮತ್ತೆ ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಗಿರೀಶ್ ಅವರು ಬರ್ತಾರೆ. ನಾವು ನಮ್ಮ ಮನಸ್ಸುಗಳಲ್ಲಿ ಸಿದ್ಧ ಮಾಡ್ತೀವಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡಲಿ ಎಂಬುದಾಗಿ ಕೇಳೋಣ.
ದೇವರು ಮಾತನಾಡುವಾಗ ಅದು ನಮ್ಮ ಹೃದಯಗಳಲ್ಲಿ ನಾಟುತ್ತೆ. ಯಾಕಂದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಂಡವರಾಗಿ ದೇವರೇ ನಮ್ಮ ಒಟ್ಟಿಗೆ ಮಾತನಾಡ್ರಿ ಸ್ವಾಮಿ ಎಂಬುದಾಗಿ ನಾವು ಕೇಳಿದ್ವಿ. ದೇವರೇ ನಿನ್ನ ಪ್ರಸನ್ನತೆ ನಾವು ಬಯಸ್ತೇವೆ ಸ್ವಾಮಿ. ನೀನು ಜೀವಿಸುವಂತ ದೇವರು, ನೀನು ಮಾತನಾಡುವಂತ ದೇವರಾಗಿದ್ದೇವೆ ಅಪ್ಪ. ನಮ್ಮ ಹೃದಯಗಳಿಗೆ ಈ ದಿನ ಮಾತನಾಡ್ರಿ ಸ್ವಾಮಿ. ನಮ್ಮ ಜೀವಿತಗಳ ಮೂಲಕವಾಗಿ ನಿನಗೆ ಮಹಿಮೆ ಸಲ್ಲಿಸಲಿಕ್ಕೆ ದೇವರಪ್ಪ, ಹೌದು ರಾಜ, ನಾವು ಮಾತುಗಳ ಮೂಲಕವಾಗಿ ನಿನಗೆ ಮಹಿಮೆ ಸಲ್ಲಿಸಲಿಕ್ಕೆ ದೇವರೇ ನಮಗೆ ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ. ನಮ್ಮ ಸತ್ಯವೇದಿಗಳನ್ನ ನಾವು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಅದರ 31ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಅದರ 31ನೇ ವಚನ. Acts chapter 9 verse 31. ಹೀಗಿರಲಾಗಿ ಯೂದಾಯ, ಗಲಿಲಾಯ, ಸಮಾರ್ಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಇಲ್ಲಿ ದೇವವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಗಲಿಲಾಯ ಮತ್ತು ಸಮಾರ್ಯ ಸೀಮೆಗಳಿಂದ ಸಭೆಯು ಸಮಾಧಾನವನ್ನು ಹೊಂದಿತ್ತು ಮತ್ತು ಭಯಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಎಂಬುದಾಗಿ. ಈ ವಾಕ್ಯದ ಒಂದು ಹಿನ್ನೆಲೆಯನ್ನು ನಾವು ನೋಡ್ಬೇಕಂತ ಹೇಳಿದ್ರೆ, ಇಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ದೇವರು ಸೌಲನನ್ನ ಪೌಲನನ್ನಾಗಿ ಮಾರ್ಪಡಿಸುವಂತ ಒಂದು ಪ್ರಕ್ರಿಯೆಯನ್ನ ನಾವು ನೋಡ್ತೇವೆ. ದೇವರು ಕ್ರೈಸ್ತರನ್ನ ಹಿಂಸೆ ಮಾಡ್ತಿದ್ದಂತ ಸೌಲನನ್ನ ಸಂಧಿಸಿ ಅವನನ್ನ ಪೌಲನನ್ನಾಗಿ ಮಾರ್ಪಡಿಸಿ ದೇವರ ಸೇವೆಗಾಗಿ ಆತನನ್ನ ಕರಕೊಂಡದನ್ನ ನಾವು ನೋಡ್ತಾ ಇದ್ದೇವೆ. ಇದಾದ ಮೇಲೆ ನಾವು ನೋಡ್ತೇವೆ, ಅವನು ಯೆರೂಸಲೇಮಿಗೆ ಬರ್ತಾನೆ. ಯೆರೂಸಲೇಮಿಗೆ ಬಂದಾಗ ಸೌಲನನ್ನ ಯಾರು ಸೇರಿಸ್ಕೊಳ್ಳಲ್ಲ, ಪೌಲನನ್ನ ಯಾರು ಸೇರಿಸ್ಕೊಳ್ಳಲ್ಲ. ಎಲ್ಲರಿಗೂ ಭಯ ಇರುತ್ತೆ. ಯಾಕೆ? ಇವನು ಕ್ರೈಸ್ತರನ್ನ ಕೊಲ್ಲುವಂತ ವ್ಯಕ್ತಿ ಹೇಗೆ ಕ್ರೈಸ್ತರ ಪರವಾಗಿರ್ತಾನೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ಅಲ್ಲಿ ಬರ್ನಬನ ಎಂಬಂತ ವ್ಯಕ್ತಿ ಅವನನ್ನ ಕರ್ಕೊಂಡು ಅವನ ಹತ್ರ ಮಾತಾಡಿ ಶಿಷ್ಯರಿಗೆ ಹೇಳ್ತಾನೆ, ಇವನು ಕೂಡ ದೇವರಿಂದ ಕರೆಯಲ್ಪಟ್ಟವನು, ಇವನು ಕೂಡ ಯೇಸುಸ್ವಾಮಿನ ಸಂಧಿಸಿದ್ದಾನೆ, ಇವನು ಕೂಡ ಯೇಸುಸ್ವಾಮಿನ ನೋಡಿದ್ದಾನೆ ಅಂತ ಧೈರ್ಯವಾಗಿ ಅವನನ್ನ ಶಿಷ್ಯರೊಡನೆ ಸೇರಿಸಿಕೊಡ್ತಾನೆ. ಆಮೇಲೆ ವಾಕ್ಯ ನೋಡ್ತೇವೆ, ಆತನು ಗ್ರೀಕ್ ಮಾತಾಡುವಂತ, ಅಂದ್ರೆ ಗ್ರೀಕಲ್ಲಿ ಮಾತಾಡುವಂತ ವ್ಯಕ್ತಿಗಳ ಜೊತೆಲಿ ಕುಳಿತುಕೊಂಡು ವಾದ ಮಾಡ್ತಿದ್ದೇನೆ ಅಂತ ಹೇಳಿದೆ ವಾಕ್ಯ. ಆಮೇಲೆ ಹೇಳುತ್ತೆ, ಗಲಿಲಾಯ, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ ಸಮಾಧಾನ ಇದ್ದುದರಿಂದ ಸಭೆ ಭಯಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂತು ಅಂತೇಳಿ. ಈ ದಿನ ಸಭೆ ಅದೇ ಪರಿಸ್ಥಿತಿಯಲ್ಲಿದೆ. ಈ ದಿನ ಸಭೆ ಸಮಾಧಾನವನ್ನು ಹೊಂದಿದೆ. ಆದ್ರೆ ಇನ್ನು ಎಷ್ಟು ದಿನಗಳ ಗಂಟೆ ನಮಗೆ ಸಮಾಧಾನ ಇರುತ್ತೆ ಅಂತೇಳಿ ಗೊತ್ತಿಲ್ಲ. ಇನ್ನು ಎಷ್ಟು ದಿನಗಳ ಗಂಟೆ ನಾವು ಈ ರೀತಿಯಾಗಿ ಕೂಡ್ಬೋದು ಅಂತೇಳಿ ಗೊತ್ತಿಲ್ಲ. ಆದ್ರೆ ನಾವು ಮಾಡ್ಬೇಕಾಗಿರುವಂತ ವಿಚಾರ ಏನಿದೆ, ನಾವು ಭಯಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬರ್ಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಎಲ್ಲ ಮನುಷ್ಯರ ಜೀವಿತಗಳಲ್ಲಿ ಒಂದು ಅಂಶ, ಒಂದು ಭಾವನೆ ಇದೆ. ಆ ಭಾವನೆಯಿಂದನೇ ನಾವಿವತ್ತು ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಅದು ಏನು? ಎಲ್ಲ ಮನುಷ್ಯರ ಜೀವನದಲ್ಲಿ ಒಂದು ಅಂಶ ಇದೆ, ಒಂದು ಭಾವನೆ ಇದೆ. ಆ ಭಾವನೆಯಿಂದ ಮಾತ್ರನೇ ನಾವಿವತ್ತು ನಮ್ಮ ಜೀವಿತವನ್ನ ನಡೆಸ್ತಾ ಇದ್ದೀವಿ. ಅದು ಯಾವುದು? ಹೇಳ್ರಿ, ಬೇಗ ಹೇಳ್ರಿ, ಬೇಗ ಹೇಳ್ರಿ. ಯಾವ್ದದು ಭಾವನೆ ಅಥವಾ ಯಾವ್ದದು ಅಂಶ? ದೇವರ ಆತ್ಮನು, ನಿರೀಕ್ಷೆ. ಸ್ವಲ್ಪ ಜನರಲ್ ಆಗಿ ಯೋಚನೆ ಮಾಡ್ರಿ. ಇವತ್ತು ನಾವೇನಾದ್ರು ಮಾಡ್ತೀವಿ ಅಂದ್ರೆ ಅದ್ರ ಹಿಂದ್ಗಡೆ ಒಂದು ಭಾವನೆ ಇರುತ್ತೆ. ಅದೇನು? ನಂಬಿಕೆ, ಆಮೇಲೆ ಪ್ರೀತಿ, ಆಮೇಲೆ ವಿಶ್ವಾಸ, ಆಮೇಲೆ ನೋಡ್ರಿ, ಒಬ್ಬ ಮನುಷ್ಯ ಏನಾದ್ರು ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಮೊದಲನೇ ಅಂಶ ಭಯ. ಆ ಭಯದಿಂದನೇ ಎಲ್ಲವನ್ನ ಅವನು ಮಾಡೋದು. ಇವತ್ತು ಒಂದು ಮಗು ಹುಟ್ಟಿದ್ರೆ 3 ತಿಂಗಳ ಗಂಟ ಆ ಮಗುನ ಕೇರ್ಫುಲ್ ಆಗಿ ನೋಡ್ಕೊಂತೀವಿ. ಯಾಕೆ? ತಲೆ ಇನ್ನೂ ನಿಂತಿಲ್ಲಪ್ಪ, ಹುಷಾರ ನೋಡ್ಕೊಬೇಕು. ಭಯ ಏನಾರು ಆಗ್ಬಿಡುತ್ತಾ? ಆ ಮಗು 9 ತಿಂಗಳು ಕಳೆದ ಮೇಲೆ ಊಟ ಕೊಡ್ತೀವಿ. ಯಾಕೆ? ಹಾಲು ಸಾಲಲ್ಲ ಸ್ವಾಮಿ, ಭಯ. ಹೊಟ್ಟೆ ಶೋ ಆಗ್ಬಿಡುತ್ತೆ ಮಗುಗೆ. ಅದ್ಬಿಟ್ರೆ ಕಂಟ್ರೋಲ್ ಮಾಡೋದು ಯಾರು? ಭಯ. ಹಂಗೆ ಮುಂದುವರೆದು ಮಗುಗೆ 4 ವರ್ಷ 3 ವರ್ಷ ಆಗ್ತದೆ, ಅಯ್ಯೋ ಮಗುನ ಸ್ಕೂಲಿಗೆ ಸೇರಿಸ್ಬೇಕು. ಸೇರಿಸಿಲ್ಲ ಅಂದ್ರೆ ಮಗು ಸರಿಯಾಗಿ ಎಜುಕೇಶನ್ ಸಿಗಲ್ಲ, ಸೇರಿಸು. ಭಯ. ಆ ಭಯದಲ್ಲಿ ನಾವು ಮಗುನ ಸ್ಕೂಲಿಗೆ ಸೇರಿಸ್ತೀವಿ. ಮಗು ಬೆಳೀತಾ ದೊಡ್ಡವರಾಗ್ತಾ ಮದುವೆ ಮಾಡ್ಬೇಕು ಮಗು. ಅವಾಗ್ಲೂ ಒಂದು ಭಯ, ಅಯ್ಯೋ ಮದುವೆ ಮಾಡಿಲ್ಲ ಅಂದ್ರೆ ಲೈಫಲ್ಲಿ ಸೆಟ್ಲ್ ಆಗಲ್ವೇನೋ. ಕೆಲಸ ಸಿಕ್ಕಿಲ್ಲ ಅಂದ್ರೆ ಅದಕ್ಕೊಂದು ಭಯ, ಅಯ್ಯೋ ಕೆಲಸ ಸಿಕ್ಕಿಲ್ಲೇನೋ. ಮನುಷ್ಯನ ಜೀವನದಲ್ಲಿ ಮಾಡುವಂತ ಎಲ್ಲ ಕಾರ್ಯದ ಹಿಂದೆ ಭಯ ಇರುತ್ತೆ ಅಲ್ವಾ? ಭಯದಿಂದಲೇ ನಾವು ಎಲ್ಲ ಕಾರ್ಯಗಳನ್ನ ಮಾಡ್ತೀವಿ.
ಇವತ್ತು ಒಬ್ಬ ಮನುಷ್ಯ ನನಗೆ ಭಯನೇ ಪಡಲ್ಲ ನಾನು ಅಂತ ಹೇಳಿದ್ರೆ ಅವ್ನು ದೊಡ್ಡ ಸುಳ್ಳುಗಾರ. ಭಯ ಪಡೆದಿರುವಂತ ಒಬ್ಬ ವ್ಯಕ್ತಿ ಅದು ದೇವರು ಮಾತ್ರನೇ. ಮೋಶೆ ದೇವರ ಜೊತೆಗೆ ಅಷ್ಟು ಅನ್ಯೂನ್ಯವಾಗಿದ್ದ, ಎಷ್ಟು ಅನ್ಯೂನ್ಯವಾಗಿದ್ದ, ದೇವರ ಜೊತೆಲಿ ಮಾತಾಡ್ತಾ ಇದ್ದ. ಕೆಂಪು ಸಮುದ್ರದಲ್ಲಿ ಅವನು ಭಯ ಪಡ್ಬಿಟ್ಟ. ದೇವ್ರೆ ನಾನು ಏನ್ ಮಾಡ್ಲಿ, ಅವತ್ತು ಹೇಳಿದ್ರು ಬಾಯಿ ಮುಚ್ಚು, ಸುಮ್ಮನೆ ನಿಂತ್ಕೊಂಡು ನಾನು ಏನ್ ಮಾಡ್ತೀನೋ ಅದನ್ನ ನೋಡು. ಇವತ್ತು ಅಂತ ನಂಬಿಕೆ ನಾವು ಬೇಕು. ಆದ್ರೆ ಮನುಷ್ಯರೆಲ್ಲರೂ ನಾವು ಭಯ ಪಡ್ತೀವಿ. ಭಯ ಪಡೋದ್ರಿಂದಲೇ ಇವತ್ತು ನಾವು ಅನೇಕ ಕಾರ್ಯಗಳನ್ನ ಮಾಡ್ತೀವಿ. ಭಯ ಪಡೋದ್ರಿಂದಲೇ ನಾವು ನಮ್ಮ ಫ್ಯೂಚರ್ ಕುರಿತಾಗಿ ಯೋಚನೆ ಮಾಡ್ತೀವಿ, ನಮ್ಮ ಮುಂದಿನ ಜೀವಿತದ ಕುರಿತಾಗಿ ಯೋಚನೆ ಮಾಡ್ತೀವಿ. ಇವತ್ತು ನಾವು ನಡೆಯುವಂತ ದಾರಿಯಲ್ಲಿ ಕಣ್ಣು ಮುಚ್ಕೊಂಡು ಭಯ ಇಲ್ಲದೆ ನಡೆಯುವಂತ ವ್ಯಕ್ತಿ ಯಾರು ತೋರಿಸ್ರಿ ನಮಗೆ? ಆ ದಾರಿಯಲ್ಲಿ ನಾವು 100 ಸರಿ ಓಡಾಡ್ತೀವಿ, ಆದ್ರೂ ನಮ್ಮ ಮಗು ಹೋಗ್ಬೇಕಾದ್ರೆ ಹೇಳ್ತೀವಿ ಹುಷಾರಾಗೋಗೋ, ಹುಷಾರಾಗೋಗೋ. ಯಾಕೆ? ನಮ್ಗೆ ಭಯ. ಆ ಭಯ ಅನ್ನೋದು ಮನುಷ್ಯನ ಜೀವನದಲ್ಲಿ ಅನೇಕ ಕಾರ್ಯಗಳನ್ನ ಮಾಡುತ್ತೆ. ಕ್ರೈಸ್ತಿಯ ಜೀವನದಲ್ಲಿ ಕೂಡ ಒಂದು ಭಯ ಬೇಕು. ಕ್ರೈಸ್ತಿಯ ಜೀವನದಲ್ಲಿ ಕೂಡ ಒಂದು ಭಯ ಬೇಕು. ಆ ಭಯ ಇದ್ರೆ ಮಾತ್ರನೇ ನಾವು ಪರಲೋಕದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಏನಾಗುತ್ತೆ? ಪರಲೋಕದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಒಬ್ಬ ಮನುಷ್ಯ ಭಯ ಪಡದೆ ಹೋದ್ರೆ ಅವನ ಜೀವನದಲ್ಲಿ ಅವನು ಏನು ಮಾಡೋದಿಲ್ಲ. ಇವಾಗ ನನ್ನ ಜೀವನದ ಬಗ್ಗೆ ನನಗೆ ಭಯ ಇಲ್ಲ ಅನ್ಕೊಳ್ರಿ, ಐ ಡೋಂಟ್ ಕೇರ್ ಎನಿಥಿಂಗ್, ನಾನು ಏನನ್ನು ಯೋಚನೆ ಮಾಡಲ್ಲ. ಊಟ ಸಿಗ್ತಾ ತಿನ್ನು ಮಲ್ಕೋ ಅಷ್ಟೇ, ಏನು ಯೋಚನೆ ಮಾಡಲ್ಲ. ಆದ್ರೆ ಭಯ ಇತ್ತಂದ್ರೆ ಮುಂದೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೇನೆ. ಅದೇ ತರ ನಮ್ಮ ಆತ್ಮಿಕ ಜೀವನದಲ್ಲಿ ಬೆಳಿಬೇಕಾದ್ರೂ ಕೂಡ ಒಂದು ಭಯ ಬೇಕು ನಮಗೆ. ಆ ಭಯ ಯಾವುದು ಅಂತ ಹೇಳಿದ್ರೆ ಅದು ದೇವರ ಭಯ. ಏನು? ದೇವರ ಭಯ. ಇವತ್ತು ಸಭೆಯಾಗಿ ನಾವು ದೇವರಿಗೆ ಭಯ ಪಡಬೇಕು. ಇವತ್ತು ಸಭೆಯಾಗಿ ನಾವು ದೇವರಿಗೆ ಭಯಪಟ್ಟು ನಡೆದ್ರೆ ಮಾತ್ರನೇ ನಾವು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ, ನಾವು ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಈ ವಚನ ಹೇಳ್ತದೆ ನೋಡ್ರಿ, ಮತ್ತು ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು, ಕರ್ತನ ಭಯದಲ್ಲಿ ನಡೆದು. ಇವತ್ತು ಕರ್ತನ ಭಯದಲ್ಲಿ ನಡೆಯುವಂತ ಜನ ತುಂಬಾ ಕಮ್ಮಿ, ತುಂಬಾ ಕಮ್ಮಿ. ಇವತ್ತು ನನಗೆ ಏನ್ ಇಷ್ಟನೋ ಅದನ್ನೇ ನಾನು ಮಾಡ್ಬೇಕಂತ ಇಷ್ಟಪಡ್ತೀನಿ, ಇವತ್ತು ದೇವರಿಗೆ ಏನ್ ಇಷ್ಟ ಅದನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ನನ್ನ ಜೀವಿತದಲ್ಲಿ ನಾನು ಅನ್ಕೊಂಡಿದ್ದೆ ಕರೆಕ್ಟು, ದೇವ್ರ ವಾಕ್ಯ ಆಗ್ಲಿ, ಸಹಪಾಲಕರಾಗ್ಲಿ, ವಾಕ್ಯಗಳು ಯಾರು ಏನ್ ಹೇಳಿದ್ರು ಅದು ಸರಿಯಿಲ್ಲ, ನಾನು ಏನ್ ಹೇಳ್ತೀನೋ ಅದೇ ಕರೆಕ್ಟು. ಹಾಗಾದ್ರೆ ದೇವರ ಭಯದಲ್ಲಿ ನಾವು ನಡಿಬೇಕು. ದೇವರಲ್ಲಿ ಭಯಪಟ್ಟು ನಡೆದಾಗ ಮಾತ್ರನೇ ನಾವು ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಲೆಲೂಯ, ಹಾಲೆಲೂಯ. ನೀವು ಪಕ್ಕದಲ್ಲಿರೋರಿಗೆ ಅಥವಾ ನಿಮ್ಮ ಹಿಂದೆ ಇರೋರಿಗೆ ಹೇಳ್ರಿ, ದೇವರಿಗೆ ಭಯಪಡ್ರಿ, ಮನುಷ್ಯರಿಗೆ ಭಯಪಡಬೇಡ್ರಿ, ಮನುಷ್ಯರಿಗೆ ಭಯಪಡಬೇಡ್ರಿ. ಯಾರು ದೇವರಿಗೆ ಭಯ ಪಡ್ತಾನೋ ಅವನು ಮನುಷ್ಯರಿಗೆ ಭಯ ಪಡೋದಿಲ್ಲ. ಯಾರು ದೇವರಿಗೆ ಭಯ ಪಡ್ತಾನೋ ಅವನು ಮನುಷ್ಯರಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾರು ದೇವರಿಗೆ ಭಯ ಪಡ್ತಾನೋ ಅವನು ಮನುಷ್ಯನಿಗೆ ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಅವನ ಜೀವನದಲ್ಲಿ ಎಲ್ಲವನ್ನ ಕರೆಕ್ಟ್ ಆಗಿ ಮಾಡ್ತಾನೆ. ಯಾಕೆ? ಅವನು ದೇವರಿಗೆ ಭಯ ಪಡ್ತಾನೆ. ನಾನೊಂದು ಪ್ರಶ್ನೆ ಕೇಳಿದೆ ನನ್ನ ಸ್ಟೂಡೆಂಟ್ಸ್ಗೆ, ಯಾಕೆ ಅನೇಕ ಜನ ದೇವರಿಗೆ ಭಯ ಪಡಲ್ಲ? ಯಾಕೆ ಅನೇಕ ಜನ ದೇವರಿಗೆ ಭಯ ಪಡಲ್ಲ? ಈ ಪ್ರಶ್ನೆಗೆ ಉತ್ತರ ನೀವು ಕೇಳ್ಬೇಕಂದ್ರೆ ತುಂಬಾ ಸಿಂಪಲ್. ಅದ್ರಲ್ಲಿ ಎಷ್ಟು ತಲೆ ಕೆಡಿಸ್ಕೊಬೇಕು ಗೊತ್ತಾ ಅದಕ್ಕೆ? ಯಾಕೆ ಮನುಷ್ಯರು ಅಥವಾ ಯಾಕೆ ದೇವ ಜನರು, ಯಾಕೆ ಸಭಿಕರು, ಯಾಕೆ ವಿಶ್ವಾಸಿಗಳು ದೇವರಿಗೆ ಭಯ ಪಡಲ್ಲ? ಯಾಕೆ? ಒಂದೇ ವಿಷಯ, ನಾವು ಯಾರು ದೇವರನ್ನ ನೋಡಿಲ್ಲ ಅಷ್ಟೇ. ಅದಕ್ಕೆ ಹಳರ ಮಡಿಕೆಯಲ್ಲಿ ದೇವರು ಭಯಂಕರವಾಗಿದ್ರು. ಪಾಪ ಮಾಡ್ದ, ಶಿಕ್ಷೆ ಏನು? ಸಾಯ್ಬೇಕು. ಆ ತರ ದೇವರು ಇದ್ದಿದ್ರೆ ನಾವು ದೇವ್ರಿಗೆ ಭಯ ಪಡ್ತಾ ಇದ್ವಿ. ಇವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರೆ ಗೊತ್ತಾ? ನಮ್ಗೆ ಮಗನೇ ಪಾಪ ಮಾಡ್ದ, ಬಾ ಕ್ಷಮಾಪಣೆ ಕೇಳು, ನಾನು ನಿನ್ನ ಕ್ಷಮಿಸ್ತೇನೆ. ನಮ್ಮೆಲ್ಲ ಪಾಪಕ್ಕೋಸ್ಕರ ದೇವ್ರ ಶಿಲುಬೆ ಮೇಲೆ ಪ್ರಾಣ ಕೊಟ್ರು. ಅದಕ್ಕೆ ನಾವು ದೇವ್ರಿಗೆ ಭಯ ಪಡಲ್ಲ. ಅದಕ್ಕೆ ನಾವು ದೇವ್ರಿಗೆ ಭಯ ಪಡಲ್ಲ. ಒಂದು ವಿಷಯ ಹೇಳ್ತೀನಿ, ಇವಾಗಲೂ ನೆನ್ಪಿಟ್ಕೊಂಡು, ನಾವು ಪಾಪ ಮಾಡಿ ದೇವರ ಹತ್ರ ಕ್ಷಮಾಪಣೆ ಕೇಳಿದಾಗ ದೇವರ ಪಾಪಗಳನ್ನ ಕ್ಷಮಿಸ್ತಾರೆ. ದೇವರ ಪಾಪಗಳನ್ನ ಖಂಡಿತವಾಗ್ಲೂ ಕ್ಷಮಿಸ್ತಾರೆ, 100% ಕ್ಷಮಿಸ್ತಾರೆ. ಆದ್ರೆ ನೀನು ಪಾಪ ಮಾಡಿದೆಯಲ್ಲ, ಅದಕ್ಕೆ ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಲ ನಿಮ್ಗೆ. ಒಬ್ಬ ಚೆನ್ನಾಗಿ ಸ್ಮೋಕ್ ಮಾಡ್ತಾನೆ, ಚೆನ್ನಾಗಿ ಸ್ಮೋಕ್ ಮಾಡ್ತಾನೆ. ದೇವ್ರ ಹತ್ರ ಬಂದು, ದೇವ್ರೇ ಇನ್ಮೇಲೆ ನಾನು ಸ್ಮೋಕ್ ಮಾಡಲ್ಲ ಅಂತ ಸಿಗರೇಟ್ ನ ಬಿಸಾಕ್ಬಿಟ್ಟು ಬಿಟ್ಬಿಡ್ತಾನೆ. ಆದ್ರೆ ಹಿಂದೆ ಮಾಡಿರ್ತಾನಲ್ಲ,
ಅದೆಲ್ಲ ಅವನ ಆರೋಗ್ಯದ ಮೇಲೆ ಅಫೆಕ್ಟ್ ಆಗುತ್ತೆ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಪಾಪವು ಕೊಡುವ ಸಂಬಳ ಪಾಪವು ಕೊಡುವ ಸಂಬಳ ಮರಣ. ಇವತ್ತು ದೇವರಿಗೆ ನೀವು ಭಯ ಪಡ್ತಾ ಇದ್ದೀರಾ? ಇವತ್ತು ನಿಮ್ಮ ಮಕ್ಕಳಿಗೆ ದೇವರಿಗೆ ಭಯ ಪಡೋದನ್ನ ನೀವು ಕಲಿಸ್ತಾ ಇದ್ದೀರಾ? ಇವತ್ತೆಲ್ಲರೂ ನಾವು ಸಮೃದ್ಧಿಯಾಗಿ ಜೀವನ ಮಾಡಬೇಕು. ಇವತ್ತು ನಾವೆಲ್ಲರೂ ಸಂತೋಷವಾಗಿ ಜೀವನ ಮಾಡಬೇಕು. ಆ ಸಂತೋಷವಾದ ಜೀವನ ನಮ್ಮಲ್ಲಿ ಬರ್ಬೇಕಂತ ಹೇಳಿದ್ರೆ ನಾವು ದೇವರಿಗೆ ಭಯ ಪಡಬೇಕು. ಹಾಗಾದ್ರೆ ಒಬ್ಬ ಒಳ್ಳೆಯ ದೇವರಿಗೆ ಭಯ ಪಡುವಂತ ವ್ಯಕ್ತಿಯ ಜೀವನದಲ್ಲಿ ಇರುವಂತ ಕೆಲವೊಂದು ಕಾರ್ಯಗಳು ಯಾವುದಂತೇಳಿ ನಾವು ತಿಳಿದುಕೊಳ್ಳೋಣ. ಓಕೆನಾ? ಇವತ್ತು ಒಬ್ಬ ವ್ಯಕ್ತಿ ದೇವರಿಗೆ ಭಯ ಪಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನ ಜೀವನದಲ್ಲಿ 3 ಕಾರ್ಯಗಳನ್ನ ಮಾಡ್ತಾ, ಈ 3 ಕಾರ್ಯಗಳ ಅವನ ಜೀವನದಲ್ಲಿ ಬರುತ್ತೆ. ಮೊದಲನೇದು, ಯಾರು ದೇವರಿಗೆ ಭಯ ಪಡ್ತಾರೋ ಅವರು ಕೆಟ್ಟದ್ದನ್ನ ವಿರೋಧಿಸ್ತಾರೆ. ವಚನ ಓದೋಣ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 13ನೇ ವಚನ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 13ನೇ ವಚನ. ಓದ್ರಿ ಯಾರಾದ್ರೂ ಒಬ್ರು. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಯೆಹೋವನ ಭಯವು ಪಾಪ ದ್ವೇಷವನ್ನ ಹುಟ್ಟಿಸುತ್ತದೆ. ಆಮೇಲೆ ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಸ್ವಭಾವ ಇವುಗಳಲ್ಲಿ ಹಾಗೆ ಮಾಡುತ್ತವೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನ ಏನ್ ಮಾಡ್ತಾರಂತೆ ಅವರು? ಹಾಗೆ ಮಾಡ್ತಾರೆ. ಇವತ್ತು ನೀನು ದೇವರಿಗೆ ಭಯಪಡುವಂತ ವ್ಯಕ್ತಿ ಆಗಿದ್ರೆ ನೀನು ಪಾಪವನ್ನ ವಿರೋಧಿಸ್ತೀಯ, ನೀನು ಕೆಟ್ಟದ್ದನ್ನ ವಿರೋಧಿಸ್ತೀಯ. ನಮ್ಮನ್ನ ನಾವು ವಿವೇಚನೆ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಯೋಚನೆ ಮಾಡ್ಬೇಕು. ಇವತ್ತು ನಾನು ಏನ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ, ಯಾವಾಗ್ಲೂ ನಾವು ದೇವರ ವಾಕ್ಯವನ್ನ ಕೇಳಿದಾಗ ನಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ತಗೊಂತೀವಿ. ದಟ್ ವೆರಿ ಬ್ಯಾಡ್. ಅದು ತುಂಬಾ ಕೆಟ್ಟದು. ನನಗೆ ಏನ್ ಬೇಕೋ ಅದನ್ನ ಮಾತ್ರ ನಾನು ತಗೊಂತೀನಿ. ಬೇಡದಿರೋದು ಇದು ನನಗಲ್ಲ, ಇದು ಯಾರಿಗೋ ಬೇರೆಯವ್ರಿಗೆ. ಯಾರಾದ್ರೂ ದೇವ್ರ ನಾಶ, ಇದು ನನಗೆ, ಇದು ನನಗೆ. ದೇವ್ರ ನಾಶ, ಇದು ನನಗೆ. ದೇವ್ರ ಮಾರ್ಗದಲ್ಲಿ ಸರಿ, ಇದು ನನಗಲ್ಲ, ಇನ್ನೊಬ್ಬರಿಗೆ, ನಾನು ಹಿಂದೆ ಕೂತಿರೋರಿಗೆ. ಅಲ್ಲ ಅಲ್ಲ, ಅವ್ರಿದಾರಲ್ಲ ಅವ್ರಿಗೆ. ಯಾರು ದೇವರಿಗೆ ಭಯ ಪಡ್ತಾರೋ ಅವರು ಕೆಟ್ಟದನ್ನ ವಿರೋಧಿಸ್ತಾರೆ. ಯಾರು ದೇವರಿಗೆ ಭಯ ಪಡ್ತಾರೋ ಅವರು ಪಾಪವನ್ನು ವಿರೋಧಿಸ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ನಾವು ದೇವರಿಗೆ ಭಯ ಪಡ್ತಾ ಇಲ್ಲ, ಬದಲಾಗಿ ಪಾಪಕ್ಕೆ ಭಯ ಪಡ್ತಾ ಇದ್ದೀವಿ. ಕ್ರೈಸ್ತರಾಗಿರುವಂತ ನಾವು ದೇವರಿಗೆ ಭಯ ಪಡ್ತಾ ಇಲ್ಲ, ಬದಲಾಗಿ ಪಾಪಕ್ಕೆ ಭಯ ಪಡ್ತಾ, ಅಯ್ಯೋ ಪಾಪ, ಅಯ್ಯೋ ಪಾಪ, ಪಾಪ ಪಾಪ ಅಂತ ಅದಕ್ಕೆ ಭಯ ಪಡ್ತಾ ಇದ್ವಿ. ದೇವವಾಕ್ಯ ಹೇಳುತ್ತೆ ಅದನ್ನ ವಿರೋಧಿಸಿರಿ, ನನಗೆ ಭಯ ಪಡ್ರಿ. ಪಾಪಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಅದನ್ನ ನಾವು ವಿರೋಧಿಸಬೇಕು. ಯಾಕೆ? ನಾವು ದೇವರಿಗೆ ಭಯ ಪಡುವಂತ ಮನುಷ್ಯನಾಗಿ ಜೀವಿಸಲಿಕ್ಕೆ. ಇವತ್ತು ಪಾಪವನ್ನ ದ್ವೇಷ ಮಾಡದಿರುವಂತ ವ್ಯಕ್ತಿ ದೇವರಿಗೆ ಭಯ ಪಡ್ಲಿಕ್ಕೆ ಆಗುದಿಲ್ಲ. ಇವತ್ತು ನಾವೇನನ್ನ ದ್ವೇಷಿಸ್ತಾ ಇದ್ದೀವಿ, ಇವತ್ತು ನಾವು ಏನಕ್ಕೆ ಭಯ ಪಡ್ತಾ ಇದ್ದೀವಿ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ಕುಳಿತಿರುವಂತ ನಾವು ದೇವರಿಗೆ ಭಯ ಪಡಬೇಕು. ಇವತ್ತು ದೇವರಿಗೆ ಭಯ ಪಡದಿರುವಂತ ವ್ಯಕ್ತಿ ತನ್ನ ಜೀವಿತದಲ್ಲಿ ಏನನ್ನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನಿಗೆ ಅನೇಕ ರೀತಿಯಾದ ಭಯಗಳಿದೆ, ಅನೇಕ ರೀತಿಯಾದ ಭಯಗಳಿದೆ. ಆದರೆ ನಾನು ಮಾತಾಡ್ತಾ ಇರೋದು ದೇವರ ಭಯದ ಬಗ್ಗೆ. ಇವತ್ತು ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಭಯ ಪಡ್ತೀವಿ, ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಭಯ ಪಡ್ತೀವಿ. ದೇವರ ವಾಕ್ಯವನ್ನ ಓದ್ಬೇಕಾದ್ರೆ ನಾವು ಎಷ್ಟು ಭಯಭಕ್ತಿ ಉಳ್ಳವರಾಗಿ ಓದ್ತೀವಿ. ಇವತ್ತು ನೀವು ದೇವರಲ್ಲಿ ಬೆಳಿಬೇಕಾ, ಇವತ್ತು ನೀವು ದೇವರಲ್ಲಿ ಬಲ ಕೊಡ್ಬೇಕಾ, ಇವತ್ತು ನಮ್ಮ ಸಭೆ ಹೆಚ್ಚಬೇಕಾ, ಫಸ್ಟ್ ದೇವರಿಗೆ ಭಯ ಪಡಿ. ನಾನು ಯಾವಾಗ ಹೇಳ್ತಾ ಇರ್ತೀನಿ, ನಾವು ಸರಿಗಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ನಾವು ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಫಸ್ಟ್ ನಾವು ದೇವರಿಗೆ ಭಯ ಪಡೋದನ್ನ ಕಲ್ತ್ಕೊಳ್ಳೋಣ. ಪಾಪವನ್ನ ವಿರೋಧಿಸಿ, ಕೆಟ್ಟತನವನ್ನು ವಿರೋಧಿಸಿ, ಅದಕ್ಕೆ ಭಯ ಪಡಬೇಕು. ದೇವರಿಗೆ ಭಯ, ದೇವರಿಗೆ ಭಯಪಡುವಂತ ಒಬ್ಬ ವ್ಯಕ್ತಿ ಪಾಪವನ್ನು ವಿರೋಧಿಸ್ತಾನೆ. ನಮ್ಮೆಲ್ಲರಿಗೂ ಗೊತ್ತು, ಆದಿಕಾಂಡ 29ನೇ ಅಧ್ಯಾಯ 9ನೇ ವಚನದ 2ನೇ ಭಾಗದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಬರೆಯಲ್ಪಟ್ಟಿದೆ, ಯೋಸೇಫನ ಬಗ್ಗೆ. ಓದೋಣ. ಅದು ಆದಿಕಾಂಡ 29ನೇ ಅಧ್ಯಾಯ 9ನೇ ವಚನದ 2ನೇ ಭಾಗ. 29ನೇ ಅಧ್ಯಾಯ 9ನೇ ವಚನದ 2ನೇ ಭಾಗ. ನನ್ನ ತಂದೆಯ ಕುರಿಗಳನ್ನು ಹೊರಕೊಂಡು ಬಂದಳು, ಆಕೆ ಅವುಗಳನ್ನು ಮೇಯಿಸುವವಳಾಗಿದ್ದಳು. ಯಾಕೋಬ್ ಜೆನೆಸಿಸ್ ಆದಿಕಾಂಡ 29ನೇ ಅಧ್ಯಾಯ 9 ಭಾಗ ಓದ್ರಿ. ತನ್ನ ತಂದೆಯ ಕುರಿಗಳನ್ನು ಹೊರಕೊಂಡು ಬಂದಳು, ಆಕೆ ಅವುಗಳನ್ನು ಮೇಯಿಸುವವಳಾಗಿದ್ದಳು.
ಆದಿಕಾಂಡ 29:9 ವಚನ ಈ ರೀತಿಯಾಗಿ ಹೇಳ್ತದೆ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆಗಿದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ಯೋಸೇಫನು ಹೇಳ್ತಾನೆ, ನಾನು ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ? ಯಾಕೆ? ಅವನು ದೇವರಿಗೆ ಭಯ ಪಟ್ಟಿದ್ರಿಂದ ಅವನು ಹೇಳ್ತಾ ಇದ್ದಾನೆ, ನಾನು ದೇವರಿಗೆ ವಿರುದ್ಧವಾಗಿ ನಾನು ನಡೀಲಿಕ್ಕೆ ಆಗೋದಿಲ್ಲ. ಇವತ್ತು ಕ್ರೈಸ್ತರಾಗಿರುವಂತ ನಾವು ತುಂಬಾ ಹಲವು ಸಾರಿ ನಾವು ದೇವರ ವಿರುದ್ಧವಾಗಿ ನಡೀತೀವಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡೀತೀವಿ. ಆಗ ನಮ್ಮ ಜೀವಿತಗಳಲ್ಲಿ ಪಾಪಕ್ಕೆ ಭಯಪಡುವಂತ ಅವಶ್ಯಕತೆ ಬಂದ್ಬಿಡುತ್ತೆ, ಸೈತಾನನಿಗೆ ಭಯಪಡುವಂತ ಅವಶ್ಯಕತೆ ಬಂದ್ಬಿಡುತ್ತೆ. ದೇವರು ನಮ್ಗೆ ಹೇಳಿಲ್ಲ ಸೈತಾನಿಗೆ ಭಯಪಡ್ರಿ ಅಂತ ಹೇಳಿ. ದೇವರು ಹೇಳಿದ್ರು ಸೈತಾನನ ಎದುರಿಸಿರಿ, ಅವನ ನಿಮ್ಮನ್ನು ಬಿಟ್ಟೋಡ್ ಹೋಗ್ತಾನೆ. ಇವತ್ತು ನಾವು ಸೈತಾನಿಗೆ ಭಯ ಪಡ್ತಾ ಇದ್ದೀವಿ. ನಮ್ಮ ಜೀವಿತಗಳಲ್ಲಿ ನಾವು ಪಾಪವನ್ನ ದ್ವೇಷಿಸಬೇಕು. ಪಾಪವನ್ನ ದ್ವೇಷಿಸಿದ್ರೆ ಹೇಗೆ ಅಂತ ಹೇಳಿದ್ರೆ ದೇವರಿಗೆ ಭಯಪಡಬೇಕು. ಎರಡನೇದಾಗಿ ಅದೇ ಜ್ಞಾನೋಕ್ತಿಗಳಲ್ಲಿ 14ನೇ ಅಧ್ಯಾಯ 26 ಮತ್ತು 27ನೇ ವಚನ ನಾವು ಓದೋಣ. ಜ್ಞಾನೋಕ್ತಿಗಳು 14, 26 ಮತ್ತು 27. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ, ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು. ಯೆಹೋವನ ಭಯ ಜೀವದ ಬಗ್ಗೆ, ಮೃತ್ಯು ಪಾರ್ಶ್ವದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ನೋಡ್ರಿ, ಯೆಹೋವನಿಗೆ ಭಯಪಡುವುದರಿಂದ ಏನಂತೆ? ಕೇವಲ ಜೋರಾಗಿ ಹೇಳ್ರಿ, ಎಲ್ಲರೂ ಹೇಳ್ರಿ, ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಇನ್ನೊಂದ್ಸರಿ ಹೇಳೋಣ, ಇನ್ನೊಂದ್ಸರಿ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಇವತ್ತು ನೀವು ನಾನು ಪ್ರಸಂಗ ಮಾಡೋದೆಲ್ಲ ಮರ್ತೋಗ್ಬಿಟ್ಟು ಇದನ್ನು ಮಾತ್ರ ಮರಿಬೇಡಿ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಅಲ್ಲಿ ನೋಡ್ರಿ ಹೇಳ್ತದೆ, ಅದು ಜೀವದ ಬುಗ್ಗೆ ಅಂತ, ಫೌಂಟೇನ್ ಆಫ್ ಲೈಫ್. ಫೌಂಟೇನ್ ಆಫ್ ಲೈಫ್, ಜೀವದ ಬುಗ್ಗೆ ಅಂತ ಹೇಳ್ಬೇಕಾದ್ರೆ ಯಾರು ದೇವರಿಗೆ ಭಯ ಪಡ್ತಾರೋ ಅವರ ಜೀವನದಲ್ಲಿ ಸಂತೋಷ ಯಾವಾಗಲೂ ಹುಕ್ಕುತ್ತಾ ಇರುತ್ತೆ. ಏನಾಗುತ್ತೆ? ಸಂತೋಷ ಯಾವಾಗಲೂ ಹುಕ್ಕುತ್ತಾ ಇರುತ್ತೆ. ಫೌಂಟೇನ್ ಆಫ್ ಲೈಫ್. ಎಷ್ಟು ಜನಕ್ಕೆ ಫೌಂಟೇನ್ ನೋಡ್ಲಿಕ್ಕೆ ಇಷ್ಟ? ಎಷ್ಟು ಸುಂದರವಾಗಿ ಕಾಣಿಸ್ತಲ್ಲ? ನಮ್ಮ ಜೀವಿತ ಹಾಗಿರಬೇಕು, ಹಾಗಾಗಬೇಕಂತ ಹೇಳಿದ್ರೆ ನಾವು ದೇವರಿಗೆ ಭಯ ಪಡಬೇಕು. ಇವತ್ತು ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಸಂತೋಷ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಯಾಕೆ? ಯಾಕೆ? ಯಾಕಂದ್ರೆ ಕ್ರೈಸ್ತಿಯ ಜೀವನದಲ್ಲಿ ದೇವರ ಮೇಲೆ ಭಯ ಇಲ್ಲ ನಮಗೆ, ದೇವರ ಕಾರ್ಯಗಳ ಮೇಲೆ ಭಯ ಇಲ್ಲ ನಮಗೆ, ದೇವರ ವಿಚಾರಗಳ ಮೇಲೆ ನಮಗೆ ಭಯ ಇಲ್ಲ. ಯಾಕೆ? ನಾವು ದೇವರನ್ನ ನೋಡಿಲ್ಲ, ಆ ದೇವರ ಒಂದು ಭಯಾನಕವಾದ ಒಂದು ಮುಖವನ್ನ ನಾವು ನೋಡಿಲ್ಲ. ಯೇಸು ಸ್ವಾಮಿನ ನೋಡಿದ್ದೀವಿ, ಪ್ರೀತಿಯನ್ನ ನಾವು ನೋಡಿದ್ದೀವಿ. ಇವತ್ತು ನಿನ್ನ ಜೀವನದಲ್ಲಿ ನೀನು ಸಂತೋಷವಾಗಿ ಜೀವನ ಮಾಡಬೇಕಾ? ಒಂದು ಒಳ್ಳೆ ಫಾರ್ಮುಲಾ, ದೇವರಿಗೆ ಭಯಪಡ್ರಿ, ದೇವರಿಗೆ ಭಯಪಡ್ರಿ. ದೇವರಿಗೆ ಭಯಪಡೋದ್ರಿಂದ ಕೇವಲ ನಿರ್ಭಯ. ಯಾವ ವ್ಯಕ್ತಿಗೆ ಭಯ ಇರೋದಿಲ್ಲ ಅವನು ಸಂತೋಷವಾಗಿ ಜೀವನ ಮಾಡ್ತಾನೆ. ಯಾವ ವ್ಯಕ್ತಿಗೆ ಭಯ ಇರೋದಿಲ್ಲ ಅವನು ಸಂತೋಷವಾಗಿ ಜೀವನ ಮಾಡ್ತಾನೆ. ಈ ಸೈಕಾಲಜಿಲಿ ಪ್ರತಿ ಮನುಷ್ಯನ ಒಂದೊಂದು ಸ್ಟೇಜ್ ಡಿವೈಡ್ ಮಾಡಿ, 0 to 14 ಇಯರ್ಸ್ ಅಂದ್ರೆ 0 ಅಂದ್ರೆ ಮಗು ಹೊಟ್ಟೆಯೊಳಗಡೆ ಉದ್ಭವ ಆಗುತ್ತಲ್ಲ, ಅಲ್ಲಿಂದ 14 ವರ್ಷದವರೆಗೆ ಒಂದು ಸ್ಟೇಜ್, 14 ವರ್ಷದಿಂದ ಮೇಲ್ಪಟ್ಟು ಇನ್ನೊಂದು ಸ್ಟೇಜ್. ಈ ಕೊನೆ ರಿಟೈರ್ಮೆಂಟ್ ಏಜ್ ಬರುತ್ತೆ ನೋಡ್ರಿ, ಅವಾಗಲೇ ಮನುಷ್ಯರು ಜಾಸ್ತಿ ಯೋಚನೆ ಮಾಡೋದು. ಯಾವಾಗ ಮನುಷ್ಯ 50 ಕ್ರಾಸ್ ಮಾಡ್ತಾನೋ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಯ್ಯೋ ಏನ್ ಮಾಡ್ತಾ ಇದ್ದೀನಿ ನಾನು, ನನ್ನ ಮಕ್ಕಳನ್ನ ಸೆಟ್ಲ್ ಮಾಡಿಲ್ಲ, ಇನ್ನು ನಾನು ಆಸ್ತಿ ಇಟ್ಟಿಲ್ಲ, ಮನೆ ಮಾಡಿಲ್ಲ, ಏನು ತಗೊಂಡಿಲ್ಲ, ಯೋಚನೆಗಳು ಜಾಸ್ತಿ ಆಗುತ್ತೆ. ಅಲ್ಲಿ ಎರಡೇ ಬರೋದು, ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇನ್ನೊಂದು ಕಂಟೆಂಟ್ಮೆಂಟ್ ಆಫ್ ದ ಲೈಫ್. ಇವತ್ತು ನನ್ನ ಜೀವಿತವನ್ನ ನಾನು ಸರಿಯಾಗಿ ನಡೆಸಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇಂದ, ಸಂತೃಪ್ತಿಯಿಂದ ತುಂಬಿರುವುದಾದ್ರೆ ಅವನು ದೇವರಿಗೆ ಭಯಪಟ್ಟು ನಡೆದಿದ್ದಾನೆ. ಇನ್ನೂ ನಿಮ್ಮಲ್ಲಿ ಭಯ ಇದೆ, ಇನ್ನೂ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲ, ಅಯ್ಯೋ ನನ್ನ ಜೀವಿತದಲ್ಲಿ ನಾನು ಮಾಡಿದ ಯಾವುದು ಸರಿ ಇಲ್ವೇನೋ ಅನ್ನುವಂತ ಒಂದು ಮನಸ್ಸು ನಿಮ್ಮಲ್ಲಿ ಇರುವುದಾದ್ರೆ ನೀವು ಯೋಚನೆ ಮಾಡಿ, ನೀವು ದೇವರಿಗೆ ಭಯಪಟ್ಟು ನಡೆದಿದ್ದೀರಾ ಇಲ್ವಾ ಅಂತ. ನಮ್ಮ ಜೀವಿತಗಳಲ್ಲಿ ನಾವು ದೇವರಿಗೆ ಭಯಪಟ್ಟು ನಡೆಯಬೇಕು. ಯಾಕೆ? ನಾವು ದೇವರಿಗೆ ಭಯಪಡೋದ್ರಿಂದ ಕೇವಲ ನಿರ್ಭಯ. ನಮ್ಮ ಜೀವಿತದ ಬಗ್ಗೆ, ನಮ್ಮ ಮಕ್ಕಳ ಬಗ್ಗೆ, ನಮ್ಮ ಸಭೆಯ ಬಗ್ಗೆ, ಎಲ್ಲ ಕಾರ್ಯಗಳ ಬಗ್ಗೆ ನಮಗೆ ನಿರ್ಭಯ ಇರುತ್ತೆ. ಇವತ್ತು ನಾವು ದೇವರಿಗೆ ಭಯಪಟ್ಟು ನಡೆಯದೆ ಹೋದ್ರೆ ಭಯಪಟ್ಟನೇ ಜೀವನ ಮಾಡಬೇಕಾಗುತ್ತೆ. ಹಾಲೆಲೂಯಾ, ಹಾಲೆಲೂಯಾ.
ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳೋದು? ದೇವರಿಗೆ ಭಯಪಟ್ಟು ನಮ್ಮ ಜೀವಿತಗಳಲ್ಲಿ ನಾವು ಸಂತೋಷವಾಗಿ ಜೀವನ ಮಾಡಬೇಕು. ಮೂರನೇದಾಗಿ ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 23ನೇ ವಚನ ಓದ್ರಿ. ಜ್ಞಾನೋಕ್ತಿಗಳು 19ನೇ ಅಧ್ಯಾಯ 23ನೇ ವಚನ. ಯೆಹೋವನ ಭಯವು ಜೀವದಾಯಕವು, ಭಯಭಕ್ತಿಗಳನ್ನು ತೃಪ್ತನಾಗಿ ನೆಲೆಗೊಳ್ಳುವನು. ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ಎಲ್ಲರಿಗೂ ದೇವರನ್ನ ಹಿಂಬಾಲಿಸ್ಬೇಕಂತ ಇಷ್ಟನೇ. ಯಾರಿಗೆ ಇಲ್ಲಿ ಯೇಸುವಿನ ಬಿಟ್ಟು ಜೀವನ ಮಾಡ್ಬೇಕಂತ ಆಸೆ ಇದೆ? ಎಲ್ಲರಿಗೂ ನಾವು ಯೇಸುವಿನ ಹಿಂಬಾಲಿಸ್ಬೇಕಂತ ಇಷ್ಟನೇ. ಆದ್ರೆ ಪಾಪ ನಮ್ಮನ್ನ ಬಿಡ್ತಾ ಇಲ್ಲ. ಆದ್ರೆ ನಮ್ಮ ಯೋಚನೆಗಳು ನಮ್ಮನ್ನ ಬಿಡ್ತಾ ಇಲ್ಲ. ಯಾಕೆ? ಅಲ್ಲಿದೆ ನೋಡ್ರಿ, ಜ್ಞಾನ ಉಳ್ಳವನು, ದೇವರಿಗೆ ಭಯ ಪಡುವಂತಹ ವ್ಯಕ್ತಿ, ಅವನ ಜೀವನದಲ್ಲಿ ಸಂತೃಪ್ತಿ ಇರುತ್ತೆ. ಅವನು ಸಾಯ್ಬೇಕಾದ್ರೆ ಕೂಡ ಸಮಾಧಾನವಾಗಿ ಸಾಯ್ತಾನೆ. ಇವತ್ತು ಯೇಸು ಸ್ವಾಮಿ ಬಂದು ನಮ್ಮನ್ನೆಲ್ಲರನ್ನ ಕರ್ಕೊಳ್ಳೋಕೆ ಬಾ ಅಂದ್ರೆ ಧೈರ್ಯವಾಗಿ ನಾವು ಹೋಗ್ಲಿಕ್ಕೆ ಸಿದ್ಧವಾಗಿದ್ದೀವಾ? ನಾವು ದೇವ್ರು ಇವತ್ತು ಬಂದು ನಮ್ಮನ್ನ ಕರೆದು ಬನ್ರಿ ಹೋಗೋಣ ಅಂದ್ರೆ ನಾವು ಸಿದ್ಧವಾಗಿದ್ದೀವಾ? ಸಿದ್ಧವಾಗಿರೋದಾದ್ರೆ ನಾವು ದೇವರಿಗೆ ಭಯಪಟ್ಟು ಜೀವನ ಮಾಡ್ತೇವೆ. ಇಲ್ಲ ದೇವ್ರೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಚಿಕ್ಕ ಪುಟ್ಟ ಕೆಲಸ ಇಲ್ಲ, ಅದನ್ನ ಮಾಡಿ ಬಂದ್ಬಿಡ್ತೀನಿ ಅಂದ್ರೆ ದೇವ್ರು ಒಪ್ಕೊಳ್ಳಲ್ಲ. ನೀನ್ ಯಾರು ನನಗೆ ಗೊತ್ತಿಲ್ಲ, ಹೋಗ್ತಾ ಇರೋ ದೇವ್ರು ಕಳಿಸ್ತಾರೆ. ಇದು ಯಾವಾಗ ಆಗುತ್ತೆ? ನಾವು ಯಾವಾಗ ಸಿದ್ಧವಾಗ್ತೀವಿ? ದೇವರ ಬರೋಣಕ್ಕೆ ಯಾವಾಗ ಸಿದ್ಧವಾಗ್ತೀವಿ? ನಾವು ದೇವರಿಗೆ ಭಯಪಟ್ಟು ನಡೆದಾಗ ನಾವು ದೇವರ ಬರೋಣದಲ್ಲಿ ನಾವು ಸಿದ್ಧವಾಗಿರ್ತೇವೆ. ನೋಡ್ರಿ, ಇಲ್ಲಿ ಹೇಳ್ತದೆ, ಯೆಹೋವನ ಭಯವು ಜೀವದಾಯಕನು, ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು. ಇವತ್ತು ತೃಪ್ತಿಯಾಗಿ ನಮ್ಮ ಜೀವಿತಗಳೆಲ್ಲ ನಾವು ಮುಗಿಸ್ಬೇಕಂತ ಹೇಳಿದ್ರೆ ದೇವರ ಭಯ ತುಂಬಾ ಮುಖ್ಯ. ಹಾಗಾದ್ರೆ ನಾವು ಹೇಗೆ ದೇವ್ರಿಗೆ ಭಯ ಪಡ್ಲಿಕ್ಕೆ ಸಾಧ್ಯವಾಗುತ್ತೆ? ಇಷ್ಟೊತ್ತವರೆಗೂ ನಾವು ಅನ್ಕೊಂಡು ದೇವ್ರಿಗೆ ಭಯ ಪಡ್ಬೇಕು. ಹೌದು, ನಾವು ದೇವ್ರಿಗೆ ಭಯ ಪಡ್ಬೇಕು. ಹೆಂಗ್ ದೇವ್ರಿಗೆ ಭಯ ಪಡ್ತೀರಾ? ಅಯ್ಯೋ ಎಸಪ್ಪ, ಅಯ್ಯೋ ಅಪ್ಪ ಅಂತೀರಾ? ದೇವ್ರಿಗೆ ಹಿಂಗ್ ಭಯ ಪಡ್ತೀರಾ ನೀವು? ವಚನ ಓದೋಣ, ಒಂದೇ ಒಂದು ವಚನ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 10ರಿಂದ 13. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 10ರಿಂದ 13. Deuteronomy chapter 31 verses 10 to 13. ಪ್ರತಿ 7 ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವತ್ಸರದ ನೇಮಕ ಕಾಲದಲ್ಲಿ, ಅಂದರೆ ಪರ್ಣಶಾಲೆಗಳ ಜಾತ್ರೆಯಲ್ಲಿ, ನಿಮ್ಮ ದೇವರಾದ ಯೆಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರಾಯೇಲ್ಯರು ಆತನ ಸನ್ನಿಧಿಗೆ ಕೂಡಿ ಬಂದಾಗ, ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು. ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಆಗ ಅವರು ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು. ಮತ್ತು ಯೆಹೋವನ ಮಹತ್ಕಾರ್ಯಗಳನ್ನು ನೋಡದಿರುವ ನಿಮ್ಮ ಸಂತತಿಯವರು ಕೇಳಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಯೊರ್ದನ್ ಹೊಳೆಯನ್ನು ದಾಟಿ ಹೋಗುವ ದೇಶದಲ್ಲಿ ವಾಸವಾಗಿರುವವರೆಗೂ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಕಲಿತುಕೊಳ್ಳುವರು ಎಂದು ಹೇಳಿದನು. ಇಲ್ಲಿ ನೋಡ್ರಿ, ಇಸ್ರಾಯೇಲ್ ಜನರಲ್ಲಿ ಒಂದು ಪದ್ಧತಿ, 7 ವರ್ಷಕ್ಕೆ ಒಂದ್ಸರಿ ಎಲ್ಲರೂ ಏನ್ ಮಾಡ್ತಾ ಇದ್ರು? ಧರ್ಮಶಾಸ್ತ್ರವನ್ನ ಜೋರಾಗಿ ಓದ್ತಾ ಇದ್ರು. ಕೇಳಿಸ್ಕೊಂಡ್ರಿ, ಏನಕ್ಕೆ ಕೇಳಿಸ್ಕೊಂಡ್ರಿ ಅಂತ ಹೇಳ್ತಾ ಇದ್ರು. ಪಾಪ ಯಾಜಕರಿಗೆ ಏನ್ ಬೇರೆ ಕೆಲಸ ಇಲ್ಲ ನೋಡ್ರಿ, ಬರೀ ಇವ್ರು ಬೈಬಲ್ ಓದೋದೇ ಕೆಲಸ. ಕೇಳಿಸ್ಕೊಂಡ್ರೆ ಎಲ್ಲಾರು ಅಂತೇಳಿ. ಅಲ್ಲಿ ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡ್ರಿ. ಅವರು ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು. ಯಾವಾಗ ನಾವು ದೇವರ ವಾಕ್ಯವನ್ನ ಕೇಳಿಸ್ಕೊಳ್ತೇವೋ, ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಅಂಗೀಕಾರ ಮಾಡ್ಕೊಳ್ತೇವೋ, ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಡೀತೇವೆ. ಇವತ್ತು ದೇವರ ವಾಕ್ಯ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಪ್ರೀತಿ, ಕರುಣೆ ಅದೇ ಬೇಕು, ನಿತ್ಯ ಜೀವನೇ ಬೇಕು, ಆಶೀರ್ವಾದನೇ ಬೇಕು, ಕೃಪೆನೇ ಬೇಕು. ಯಾರಾದ್ರೂ ಪರಿಶುದ್ಧವಾಗಿ ಜೀವನ ಮಾಡ್ರಿ, ದೇವರ ನ್ಯಾಯ ತೀರ್ಪು ಬರ್ತಾ ಇದೆ, ನರಕ ಅನ್ನೋದಿದೆ, ನಿಮ್ಮನ್ನ ನೀವು ಶುದ್ಧ ಮಾಡ್ಕೊಳ್ರಿ, ದೇವರಿಗೆ ಭಯ ಪಡ್ರಿ, ಮನ ತಿರುಗ್ರಿ ಅಂತ ಹೇಳಿದ್ರೆ ಅದು ನಿಮ್ಗೆ ಇಷ್ಟ ಆಗಲ್ಲ. ಅದು ನಮ್ಮ ಕಿವಿಗಳಿಗೆ ಸಂತೋಷವಾಗಿ ಕೇಳಿಸಲ್ಲ. ಕನ್ನಡದಲ್ಲಿ ಒಂದು ವರ್ಡ್ ಇದೆ, ಕರುಣಾನಂದ ಅಂತ ಹೇಳಿ. ಅಂದ್ರೆ ಏನು? ಕಿವಿಗೆ ಸಂತೋಷ ಆಗುತ್ತಂತೆ. ಯಾವಾಗ ನಮಗೆ ಸಂತೋಷ ಆಗುತ್ತೆ ಅಂದ್ರೆ ಕಿವಿಗೆ ಆಶೀರ್ವಾದ, ಹಾಲೆಲೂಯಾ, ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಸಂತೋಷ. ಯಾರಾದ್ರೂ ಒಬ್ರು
ದೇವ್ರ ಕಡೆ ತಿರ್ಕೊಳ್ರಿ, ಪಾಪ ಮಾಡಿದ್ದೀರಾ ನೀವು, ನಿಮ್ ತಪ್ಪು ಅಂತ ಹೇಳಿದ್ರೆ ನಮ್ಗೆ ಸಂತೋಷ ಆಗಲ್ಲ. ಇವತ್ತು ಕ್ರೈಸ್ತರಾಗಿರುವಂತ ನಾವು ಯೇಸುವೆ ಬರುವಂತ ಕಾಲ ಹತ್ತಿರವಾದಾಗ ನಮ್ಮನ್ನ ನಾವು ಶುದ್ಧ ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿರ್ಬೇಕು. ಸಾಕು, ಆಶೀರ್ವಾದಗಳು ದೇವರಿಂದ ಪಡ್ಕೊಳ್ಳಿಕ್ ಸಾಕು. ರಕ್ಷಣೆ ಅನ್ನುವಂತ ದೊಡ್ಡ ಆಶೀರ್ವಾದ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ್ತಾ ಇದೀವ ದೇವರ ಬರೋಣಕ್ಕಾಗಿ. ದೇವರಿಗೆ ಭಯಪಟ್ಟು ನಡೆದಾಗ ಮಾತ್ರನೇ ನಾವು ದೇವರಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ, ಭಕ್ತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಕ್ರೈಸ್ತರಲ್ಲಿ ಅನೇಕ ಜನರಿಗೆ ಬೈಬಲ್ ಫ್ಯಾಕ್ಟ್ಸ್ ಗೊತ್ತು, ಸತ್ಯವೇದ ಏನು, ಅದರಲ್ಲಿ ಇರುವಂತಹ ವ್ಯಕ್ತಿಗಳು ಯಾರು, ಸತ್ಯವೇದದಲ್ಲಿ ಏನೇನು ವಿಷಯಗಳಿದೆ ಎಲ್ಲ ಗೊತ್ತು. ಆದ್ರೆ ಅದು ಬರೀ ತಲೆಯಲ್ಲಿದೆ. ಅದು ನಮ್ಮ ಹೃದಯಕ್ಕೆ ಬರಬೇಕು, ಅದು ನಮ್ಮ ಯೋಚನೆಗೆ ಬರಬೇಕು. ಆಗ ಬಂದಾಗ ಮಾತ್ರನೇ ನಾವು ನಿಜವಾದ ಕ್ರೈಸ್ತರಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಬದಲಾಗಿ ಸತ್ಯವೇದವನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ಪ್ರಯೋಜನ ಇಲ್ಲ. ಅದು ನಮ್ಮ ಹೃದಯಕ್ಕೆ ಬರಬೇಕು, ನಮ್ಮ ಯೋಚನೆಗೆ ಬರಬೇಕು, ಅದು ಜೀರ್ಣವಾಗಿ ನಮ್ಮ ಜೀವಿತದ ನಡವಳಿಕೆಯಲ್ಲಿ ಬರಬೇಕು. ಆಗ ಮಾತ್ರ ನಾವು ನಿಜವಾದ ಕ್ರೈಸ್ತರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಕೊನೆಯದಾಗಿ 2 ವಚನಗಳು ಯಾರಾದ್ರೂ ಇಬ್ಬರು ತೆಗೆದುಕೊಡ್ರಿ. ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-2, ಇನ್ನೊಂದು 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ. ಯಾರಾದ್ರೂ ಒಬ್ರು ಸಭಿಕರಲ್ಲಿ ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 1-2, 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ. ಹೀಗಾಗಿ ದೇವರ ಶಾಂತಿಯಲ್ಲಿ ಸೇರಬೇಕೆಂಬುದು ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ. ಅವರಿಗೆ ಶುಭ ವರ್ತಮಾನವು ಸಾರಣವಾದಂತೆಯೇ ನಿಮಗೂ ಸಾರಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ದೇವರ ಕೆಲಸಗಳು ಲೋಕಾದಿಯಿಂದ ಮುಗಿದು ಹೋಗಿ ಆತನ ಶಾಂತಿಯು ಸಿದ್ಧವಾಗಿದ್ದರೂ ಆತನು ನನ್ನ ವಿಶ್ರಾಂತಿಯಲ್ಲಿ ಇವರು ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದ್ದಾನೆಂದು ಎಂಬುದಾಗಿ ಹೇಳಿದೆ ಅಷ್ಟೇ. ನಂಬಿರುವ ನಾವಾದರೂ ಆ ಶಾಂತಿಯಲ್ಲಿ ಸೇರುತ್ತಲೇ ಇದ್ದೇವೆ. ನೋಡ್ರಿ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ವಾಗ್ದಾನ ಫಲವನ್ನ ಹೊಂದದೆ ತಪ್ಪುವನಾಗಿದ್ದೇನೋ ಎಂದು ನಾವು ಭಯ. ಯಾವ ವಾಗ್ದಾನ? ಯಾವ ವಾಗ್ದಾನ? ವರ್ಷಕ್ಕೊಂದ್ಸರಿ ನಮ್ಗೆ ಕೊಡ್ತಾರೆ ಆ ವಾಗ್ದಾನ. ದೇವರು ನಮ್ಗೆ ವಾಗ್ದಾನ ಮಾಡಿದ್ದಾರೆ ಏನಂತ? ನಾನು ಬರ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ನಾನು ಬರ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದನ್ನ ನಾವು ತಪ್ಪಿಸ್ಕೊಳ್ಬಾರ್ದು, ಅದನ್ನ ನಾವು ತಪ್ಪಿಸ್ಕೊಳ್ಬಾರ್ದು. ಆ ವಾಗ್ದಾನವನ್ನ ಹೊಂದದೆ ಹೋಗ್ಬಿಡ್ತೇವೋ ಅಂತ ಹೇಳಿ ಭಯ ಪಡಬೇಕು. 2ನೇ ವಚನ 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನ. ಪ್ರಿಯರೇ, ಈ ವಾಗ್ದಾನಗಳನ್ನು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ನಾವೇನ್ ಮಾಡ್ಬೇಕಂತೆ? ಪ್ರಯತ್ನ ಪಡಬೇಕು. ಮನೆಗೆ ಹೋಗಿ 2 ವಚನಗಳನ್ನ ಓದಿ ಅದನ್ನ ಧ್ಯಾನ ಮಾಡಿ. ಒಳ್ಳೆಯ ಕ್ರೈಸ್ತಿಯ ಜೀವಿತವನ್ನು ನಡೆಸಲಿಕ್ಕೆ ಅದು ನಿಮ್ಗೆ ಸಹಾಯ ಮಾಡುತ್ತೆ. ದೇವರ ಭಯದಿಂದ ನಾವು ನಡೆಯಬೇಕು. ಇವತ್ತು ನಾವು ಹೆಚ್ಚಾಗಬೇಕಾ? ಇವತ್ತು ನಮ್ಮ ಸಭೆ ದೃಢವಾಗಬೇಕಾ? ಇವತ್ತು ನಿಮ್ಮ ಆತ್ಮಿಕ ವಿಷಯಗಳಲ್ಲಿ ನೀವು ಬಲ ಕೊಡಬೇಕಾ? ಇವತ್ತು ನಿಮ್ಮ ಜೀವಿತಗಳಲ್ಲಿ ಒಂದು ಸಂತೋಷವಾದ ಜೀವಿತವನ್ನು ನೀವು ಜೀವಿಸಬೇಕಾ? ಓನ್ಲಿ ಒನ್ ಫಾರ್ಮುಲಾ, ಒಂದೇ ಒಂದು ಫಾರ್ಮುಲಾ, ಅದು ದೇವರಿಗೆ ಭಯಪಡ. ದೇವರಿಗೆ ಭಯಪಡುವಂತವನಿಗೆ ಕೇವಲ ನಿರ್ಭಯ. ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ನಮಗೆ ಭಯ ಇರೋದಿಲ್ಲ. ಯಾಕೆ? ನಾವು ದೇವರಿಗೆ ಭಯ ಪಡ್ತಾ ಇದೀವಿ. ಈ ಲೋಕವನ್ನು ಸೃಷ್ಟಿ ಮಾಡಿದ ದೇವರಿಗೆ ನಾವು ಭಯ ಪಡುವಾಗ ಆ ದೇವರು ನಾವು ಲೋಕದಲ್ಲಿ ಹೇಗೆ ಜೀವನ ಮಾಡ್ಬೇಕು ಅದನ್ನ ನಡೆಸ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೀವಿತಗಳಲ್ಲಿ ನಾವು ದೇವರಿಗೆ ಭಯ ಪಡ್ತಾ ಇದ್ದೀವ ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋದು. ಈ ದಿನ ದೇವರು ನಮ್ಗೆ ಹೇಳಿದ್ದಾನೆ, ನಾವು ಆತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಾವು ನಡಿಬೇಕು. ಇವತ್ತು ಸಭೆ ದೃಢ ಹೊಂದಬೇಕಾ? ಪವಿತ್ರಾತ್ಮ ನಡೆಸುವಿಕೆ ನಮಗೆ ಬೇಕಾ? ದೇವರಿಗೆ ನಾವು ಭಯ ಪಡಬೇಕು. ದೇವರಿಗೆ ಭಯಪಟ್ಟಾಗ ಮಾತ್ರನೇ ನಾವು ಸರಿಯಾದ ಮಾರ್ಗದಲ್ಲಿ, ಪರಲೋಕದ ಮಾರ್ಗದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಹೇಳುವ, ದೇವರೇ ನಿನಗೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿ ಸ್ವಾಮಿ. ದೇವರ ಸಹಾಯವಿಲ್ಲದೆ ಮನುಷ್ಯನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನ ಕೇಳುವ, ದೇವರೇ ನಿನ್ನ ಭಯದಲ್ಲಿ ನಾವು ನಡೆಯಲಿಕ್ಕೆ ಸಾಧ್ಯ. ಪರಿಶುದ್ಧನಾಗಿರುವ ದೇವರೇ ನಿನ್ನ ಪ್ರಸನ್ನತೆ ನಾವು ಬಯಸ್ತೇವೆ ಸ್ವಾಮಿ.
ದೇವರೇ, ನೀನು ನಮ್ಮ ಜೀವಿತಗಳಲ್ಲಿ ನಿನಗೆ ಭಯಪಟ್ಟು ನಾವು ನಡೀಲಿಕ್ಕೆ ನಮಗೆ ಪ್ರೇರಣೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ಪ್ರೇರಣೆಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನಗೆ ನಾವು ಭಯಪಡುವುದರಿಂದ ಕೇವಲ ನಿರ್ಭಯವಾಗಿ ನಾವು ಜೀವಿಸ್ತೇವೆ. ನಿನ್ನ ಸಹಾಯವನ್ನು ನಮಗೆ ದಯಪಾಲಿಸಿಕೊಡು ದೇವರೇ. ನಿನ್ನ ಮಕ್ಕಳಾಗಿ ಪರಲೋಕದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯಲಿಕ್ಕೆ ನಮಗೆ ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ನಮ್ಮ ಕೇಳಿದಂಥ ವಾಕ್ಯಗಳನ್ನು ಕರ್ತನಿಗೆ ಒಪ್ಪಿಸಿಕೊಡುವ ಹಾಗೆ ಪೂರ್ಣ ತೃಪ್ತಿಯೊಂದಿಗೆ ಈ ಎಲ್ಲ ಮಾಹಿತಿಯನ್ನು ಹೊಂದಿಕೊಂಡಂತೆ ನಾವು ಕರ್ತನು ನಮಗೆ ಉತ್ತಮವಾದ ಮಾರ್ಗಕ್ಕೆ ಕರೆತಂದು ಒಪ್ಪಿಸಿಕೊಳ್ಳೋಣ. ಪ್ರಾಮುಖ್ಯವಾದ ವಿಷಯ ಈ ದಿನ ದೇವರು ನಮಗೆ ಕಲಿಸಿದ್ದು ದೇವರ ಭಯ, ದೇವರ ಭಕ್ತಿ. ಭಕ್ತಿ ಭಯ ಇವೆರಡು ನಮ್ಮನ್ನು ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಮತ್ತು ದೇವರು ನಮ್ಮನ್ನು ಉಂಟು ಮಾಡಿದ ಉದ್ದೇಶವನ್ನು ನೆರವೇರಿಸಿದಂತಾಗಿದೆ. ದೇವರು ನಮ್ಮ ಈ ಸಭೆಯ ಎಲ್ಲ ಮಕ್ಕಳನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸುವಂತೆ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಭೆಯಲ್ಲಿ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಮಾಡಿಸಿದ ಕಾರ್ಯಗಳನ್ನು ನಮ್ಮನ್ನು ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನನ್ಯತೆ ಸಹವಾಸವು ಇಂದಿಗೆಂದಿಗೂ ಸದಾ ಕಾಲವು ನಮ್ಮೆಲ್ಲರೊಡನೆ ಸ್ಥಿರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನು